ನಿಮ್ಮೆಲ್ಲರೂ ಆಶೀರ್ವಾದಲ್ಲಿ ಎಲ್ಲ ಹಂತದಲ್ಲಿ ಜೊತೆಲಿದ್ರಿ. ನಾನು ಹೇಳ್ದೆ ಎಲ್ಲ ಹೆಣ್ಮಕ್ಳು ಮಿಸ್ ಮಾಡಿದೆ, ಜೂಮ್ ಹಾಕಿ ಇವ್ರನ್ನ ತೋರಿಸಿ, ಜೂಮ್ ಹಾಕಿ. ಯಾಕೆಂದ್ರೆ ಹೆಂಡತಿಯನ್ನು ಹೆಂಗಿರ್ಬೇಕು ಅಂದ್ರೆ ನೋಡಿ, ಹೃದಯ ಆಡಿತಲ್ಲಿ ಹೆಂಗೆ ಅವ್ರ ಗಂಡಿಗೆ ಇನ್ನೊಂದು ಮದುವೆ ಮಾಡಿಸ್ತಾರ ಅಂದ್ರೆ ನಿಂತ್ಕೊಂಡು ನೋಡಿ, ಯಾವತ್ತೂ ಡೌಟ್ ಪಡಲ್ಲ ಅಂಬರೀಷ್ ಅವರು. ನಂಗೆ ಯಾವ ಇಂಟೆನ್ಷನ್ ಇಲ್ಲ, ಜನಕ್ಕೆ ಈ ತರ ಇರ್ಲಿ, ಹೆಂಡತಿ ಸಾಫ್ಟ್ ಆಗಿರ್ಲಿ ಅಂತ ನಾನು ತೋರಿಸಿದ್ದು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಮೇಡಮ್ ಮಾತಾಡ್ತಾರೆ. ನಾನು ಮಾತಾಡೋದ್ರಲ್ಲಿ ಎಲ್ಲ ಅವರೇ ಮಾತು ಮುಗಿಸ್ಬಿಟ್ಟಿದ್ದಾರೆ, ಏನು ಹೇಳೋದಿಲ್ಲ, ಬೇಕಾಗಿಲ್ಲ. ಬಟ್ ಈ ಚಿತ್ರದಲ್ಲಿ ನಾನು ಒಂದು ಪ್ರಥಮ ತಾಯಿ ರೋಲ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ನಾನು ತುಂಬ ಸೀರಿಯಸ್ ರೋಲ್ ಮಾಡ್ತಿದ್ದೆ, ಸೆಂಟಿಮೆಂಟ್ ಕ್ಯಾರೆಕ್ಟರ್ಸ್ ಈ ಥರ ಮಾಡ್ತಿದ್ದೆ. ಇದರಲ್ಲಿ ಒಂಥರ ಕಾಮಿಡಿ ಟಚ್ ಇರೋಂಥ ಕ್ಯಾರೆಕ್ಟರ್ ಇತ್ತು, ತುಂಬ ಚೆನ್ನಾಗಿದೆ. ಶೋಭರಾಜ್ ಅವ್ರ ಜೊತೆ ಅವರು ಪೊಲೀಸ್ ಕಮಿಷನರ್ ರೋಲ್ ಮಾಡಿದ್ದಾರೆ. ಮಗನಿಗೋಸ್ಕರ ಅವ್ರ ಹತ್ರ ಮಾತಾಡೋ ಸೀನ್ಗಳೆಲ್ಲ ತುಂಬ ಚೆನ್ನಾಗಿದೆ. ಮಗ ಇರೋ ಒಬ್ಬ ಮಗ ನಂಗೆ ಬಿಟ್ಕೊಡಿ, ಸ್ಪೈ ಮಾಡೋರೆಲ್ಲ ತುಂಬ ಜನಗಳಿರ್ತಾರೆ, ಆ ಥರ ಒಂದು ಸೀನ್ಗಳು. ಆಮೇಲೆ ಕಾಮಿಡಿ ಟಚ್ ಇರೋವಂಥ ಸೀನು, ನನ್ನ ಮಗನ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾನು ಸೀರಿಯಲ್ ನೋಡೋದು ಬಿಡಲ್ಲ ಅಂತ ಹೇಳೋದು. ಇಷ್ಟೋ ತನಕ ಬಿಲ್ಡಪ್ ಕೊಟ್ಟಲ್ಲಮ್ಮ, ಒಂದೇ ಸರಿ ಬಂದು ಹೊತ್ಬಿಟ್ಟಲ್ಲಮ್ಮ, ಎಂತ ತಾಯಮ್ಮ ನೀವು, ಇಷ್ಟೋ ತನಕ ಬಿಲ್ಡಪ್ ಕೊಟ್ಟೆ, ತಾಯಿ ಹೆಂಗಿರ್ಬೇಕು ಆ ಥರ ನೋಡಿ ಕಲ್ತ್ಕೊಡಿ, ಇವ್ರು ನೋಡಿ ಕಲ್ತ್ಕೊಳ್ಳಿ ಅಂತ. ಅದು ನಿಮ್ಮ ಕ್ಯಾರೆಕ್ಟರ್ ಚಿತ್ರದಲ್ಲಿ ನೀವು ಮಾಡಿದ, ನೀವು ಕೊಟ್ಟಿರೋ ಕ್ಯಾರೆಕ್ಟರ್ ನನಗೆ ಆಯ್ತಾ, ಈ ಥರ ಒಂದು ಕಾಮಿಡಿ ಇರೋಂಥ ಕ್ಯಾರೆಕ್ಟರ್ ಇದು ತುಂಬ ಚೆನ್ನಾಗಿದೆ. ಶೋಭರಾಜ್ ಅವರು ಇದ್ದಾರೆ. ಈಗ ಇವ್ರಿಗೆ ಆಲ್ ದ ಬೆಸ್ಟ್. ನೀವು ಗೆದ್ದು ಬಂದಿದ್ದೀರಾ, ದೇವ್ರು ಒಳ್ಳೇದು ಮಾಡಿದ್ದೀವಿ. ಕೋಟಿ ದುಡ್ಡು ಮಾಡ್ಬಿಟ್ಟವ್ರೆ. ಯಾರು? ಅಯ್ಯೋ ದೇವ್ರೆ, ತಾಯಿಗೆ ತಕ್ಕ ಮಗ, ತಾಯಿಗೆ ಕಾಟ ಕೊಟ್ಟ ಮಗ, ತಾಯಿಗೆ ತಕ್ಕ ಮಗ ಎಲ್ಲ ಇದು. ಮೇಡಮ್, ಪ್ರಥಮ ಅಂತ ಮಗನ್ನ ಪಡೆಯೋಕೆ ಎಷ್ಟು ಪುಣ್ಯ ಮಾಡಿದ್ರು. ಬೆಲೆ ಕಟ್ಟಕ್ಕೆ ಆಗಲ್ಲ, ಬೆಲೆ ಕಟ್ಟಕ್ಕೆ ಆಗಲ್ಲಪ್ಪ. ಈಗ ಇತ್ತೀಚೆಗೆ ನೋಡಿ ತಾಯಿ ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದೀನಿ. ವೆರಿ ನೈಸ್ ವರ್ಕಿಂಗ್ ವಿತ್ ಶೋಭರಾಜ್ ಅವರ. ಆಗ್ಲಿಂದಲೂ ಈಗವರೆಗೂ ನಾವು ಇರೋದೇ ಒಂದು ಇಂಡಸ್ಟ್ರಿಯಲ್ಲಿ. ಈಗ 40 yearsಯಿಂದ ನಾವು ಇವರು ಅಲ್ಲಿ ನಮ್ಮ ಕೌರವ ವೆಂಕಟೇಶು, ನಮ್ಮ ಗೋಬಿ ಅವರು, ಇವ್ರ ಜೊತೆಲ್ಲ ನಾನು ಇನ್ನೂ ಮಾಡ್ಕೊಂಡು ಬರ್ತಾ ಇರೋದು ಇಟ್ಸ್ ಒಂದು ಬ್ಲೆಸ್ಡ್ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಈ ಚಿತ್ರದ ನಾಯಕಿ ಬಂದು ಮಾರಣ, ಆಲ್ ದ ಬೆಸ್ಟ್ ಯು. ಆಮೇಲೆ ಇನ್ನೊಂದು ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಿದ್ದಾಳೆ ಅವಳು, ಸುಷ್ಮಿತಾ. ಶೀಸ್ ಆಲ್ಸೋ ಒಳ್ಳೆ ಪ್ರತಿಭೆ ಇರುವಂಥ ಹುಡುಗಿ. ಗಾಡ್ ಬ್ಲೆಸ್. ಸೊ ಚಿತ್ರ ಚೆನ್ನಾಗಿ. ಅಮ್ಮ ಅಂತಂತಾರೆ, ಆಸ್ತಿಲಿ ಪಾಲ್ ಕೊಟ್ಟೇ ಇಲ್ಲ ಇಂಥ ಅಮ್ಮ, ಒಳ್ಳೇದಾಗಿ. ಅಮ್ಮ ಹೇಳ್ಕೊಡ್ಬೇಕು, ಮಕ್ಳು ಮಾಡಬೇಕು. ಹೌದಾ? ಬಿಗ್ ಬಾಸ್ ಎಲ್ಲ ಕೊಡ್ತಾನೆ, ಮಿಕ್ಕಿದ್ದಿದೆ. ಮಾತೇ ಇಲ್ಲ, ಅದು ಕೇಳಿಸಲ್ಲ ಅದು ಅಲ್ವಾ? ಅಲ್ಲ, ಅಮ್ಮ ಕೊಡ್ಬೋದು, ನಿನಗೆ ಈಗ 2 ಮಂದಿ ಹೆಂಗೆ ಕೊಡೋದು, ಇಬ್ಬರು ಭಾಗ. ಸೊ ಖುಷಿ. ಆ್ಯಂಡ್ ಮೇಡಮ್ ಹೇಳೋದಲ್ಲ, ವಿಷ್ಣು ಸರ್ ಮೆಚ್ಚಿದಂಥ ನಟಿ, ಅಂಬರೀಷ್ ಅವರು ತುಂಬ ಪೇರಲ್ಲಿ ಸಕ್ಸಸ್ಫುಲ್ ನಟಿ, ಶಂಕರ್ ನಾಗ್ ಸರ್ ಎಲ್ಲರೂ ಜೊತೆ ಅದ್ಭುತವಾಗಿ ಪೇರಾಗಿ ಬಂದವರು. ಸೊ ಬಂದಳು ಕಾಂಚನ ಎಲ್ಲ ಮಾಡಿದ್ರು. ಸೊ ಬರೋದಕ್ಕೆ ಸ್ವಲ್ಪ ಲೇಟಾಗಿ ಬಂದರು. ಅದು ಸಾಂಗ್ ಇಟ್ಟ ಮೇಲಾರು ಬೇಗ ಬರ್ತಾರೆ ಅನ್ಕೊಂಡು, ನಾನು ಸಾಂಗ್ ಇಟ್ಟ ಮೇಲೂ ಬೇಗ ಬರಲ್ಲ, ಲೇಟಾಗಿ ಬಂದರು. ಖುಷಿ ಆಯಿತು. ಬಟ್ ನಮ್ಮ ಸಿನಿಮಾಗೆ ಬಂದಿರೋದು, ಮೇಡಮ್ ಬಂದಿರೋದೇ ನಮಗೊಂದು ನಿಜವಾದ ದೊಡ್ಡ ಶಕ್ತಿ. ಆ್ಯಂಡ್ ಅವರೇ ಹೇಳ್ತಾರೆ, ಹೆಸರದೇ ಅವ್ರದ್ದು ಕಮಲ ಅಂದ್ಬಿಟ್ಟು ಕಾಂಗ್ರೆಸ್ನವ್ರು ನೋಡದೆ ಬಿಡಿ, ದಯವಿಟ್ಟು ಬಂದ್ಬಿಡಿ. ಕಾಂಗ್ರೆಸ್ಸು, JDS, ಇಂಡಿಪೆಂಡೆಂಟ್ ಎಲ್ಲರೂ ಕೂತ್ಕೊಂಡು ನೋಡಿ. ಶೋಭರಾಜ್ ಸರ್ ಬಗ್ಗೆ ನಾನು ಒಂದೇ ಮಾತು ಹೇಳೋದು, ಸೀರಿಯಸ್ ಆಗಿ ನಾನು ಅವ್ರ ಜೊತೆ ಸಿನಿಮಾ ಮಾಡ್ತಾ ಇಲ್ಲ, ಸಿನಿಮಾ ಕಲಿತಾ ಇದ್ದೀನಿ. ಇವತ್ತಿಗೂ ನಾನು ಅವ್ರಂದ್ರೆ ಅದೇ ಪ್ರೀತಿ ಇದೆ. ಬಿಕಾಸ್ ಸಿನಿಮಾ ಬಿಟ್ಟು ಅನಾವಶ್ಯಕವಾಗಿ ಬೇರೆ ವಿಚಾರದಲ್ಲಿ ನಾವು ನೋಡೇ ಇಲ್ಲ, ನೋಡೋಕ್ಕೂ ಸಾಧ್ಯ. ಈಗಲೂ ಸಹಿತ ಅವ್ರಿಗೆ ಎಷ್ಟೋ ಸಲ ಹೇಳ್ತಿರ್ತೀನಿ, ಎಷ್ಟೋ ಸಲ ಚಾನಲ್ ಅವ್ರು ಸಹಿತ ಹೇಳ್ತಾರೆ, ಪ್ರಥಮ ಹೆಂಗೆ ನಿಮ್ಮ ಸಿನಿಮಾ ಮಾಡ್ತಿರ್ತಾರೋ ಅವ್ರು ಮಾತಾಡಿ ಸರ್ ಹತ್ರ ಒಂದು ಸ್ಮಾಲ್ ಸ್ಕ್ರೀನ್ ಶೋಸ್ಗೆ. ಸರ್ ಸಿನಿಮಾ. ಸೊ ಇದು ನನಗೆ ಬಹಳ ಖುಷಿ ಆಗುತ್ತೆ. ಯಾವತ್ತೂ ಇಂಥ 10 ಕಾರಣಗಳು ಶೋಭರಾಜ್ ಸರ್ ನಮಗೆ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ, ನಾನು ಇದೆಲ್ಲ ಮೀರಿ ಒಂದು ಮಾತು ಹೇಳಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಂದು ನಟ ಭಯಂಕರದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡೋದು, ಒಳ್ಳೆ ಪ್ರೈಸ್ಗೆ ನನ್ನನ್ನು ಕಲರ್ಸ್ ಕೊಟ್ಟೆ. ಡಬ್ಬಿಂಗ್ ಸಮಯದಲ್ಲಿ ಒಂದು ಘಟನೆ ಇವತ್ತಿಗೂ ನಾನು ಬದುಕಿರೋ ತನಕ ಅದನ್ನ ಸ್ಮರಿಸ್ತೀನಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಹತ್ರ ಏನು ಕಲಿಬೇಕು ಅಂದರೆ ಅವ್ರ ಹತ್ರ ನಾನು ಕಲಿತೀನಿ. ಡಬ್ಬಿಂಗ್ ಎಷ್ಟೊತ್ತಿಗೆ ಬಾಮ್ಮ ಪ್ರಥಮ 6:30 ಪ್ಯಾಕಪ್ ಅಮ್ಮ, 7 ಗಂಟೆ ಬಂದ್ಬಿಡ್ತೀನಿ, ಇಟ್ಕೊಂಡ್ಬಿಡಮ್ಮ ಅಲ್ಲೇ ರಾಜೇಶ್ರಾಮ್ ಹತ್ರ ಅಂತ ಹೇಳಿದ್ರು. ಸೊ ಲಗ್ಗೆರೆ ಬ್ರಿಡ್ಜ್ ಹತ್ರ ಶೂಟಿಂಗ್ ನಡೀತಾರೆ, ಸಾರಿ ಸುಮ್ಮನಹಳ್ಳಿ ಹತ್ರ. ಅಲ್ಲಿಂದ ರಾಜೇಶ್ರಾಮ್ನ ಸ್ಟುಡಿಯೋ ಬಂದು ಅರೌಂಡ್ ಒಂದು ½ an hour ಅದು. ಸೊ ಇನ್ನೇನು ಬರ್ತಾರೆ 6:30 7 ಗಂಟೆ ಬರ್ತಾರೆ ಅಂತ ನಾವು ರೆಡಿ ಆಗಿದ್ವಿ. 7 ಆಯಿತು, 7:30 ಆಯಿತು, 8, 8:30, 9, 9:15 ಎಲ್ಲ ಆಗೋಯ್ತು. 9:45 ಅಷ್ಟೊತ್ತು ಫೋನ್ ಮಾಡಿ, ಎಲ್ಲಿದ್ದೀರಾ, ಅಲ್ಲೇ ಬಂದ್ಬಿಡ್ತೀನಿ ನಮ್ಮ ಅಂತ ಬಂದರು. ಸೊ ಡಬ್ಬಿಂಗ್ ಏನು ಕೂತ್ಕೊಂಡ್ರೆ ಹಂಗಾಗ ಸರಿ ನಾನೇನು ಮಾಡಿದ್ದೆ, ಒಂದ್ಸಲ ಶೂಟ್ಗೆ ಒಂದ್ಸಲ ಕರೆಸಿ, ಬೆಳಗ್ಗೆ 10 ಗಂಟೆಗೆ ಕರೆಸಿ ಸಂಜೆ 4 ಗಂಟೆ ತನಕ ಶೂಟ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಆದಾಗೆ ನಾವು ಬೇಜ್ ಗೀಜರ್ ಇಟ್ಕೊಂಡಿಗೆ ಮಾಡೋದು ಸರ್. ನಾಗ ಪ್ರತಾಪ್ ಬೇರೆ ಸಿನಿಮಾ ಶೂಟ್ ನಡೀತಾ ಇತ್ತು, ಅಲ್ಲೇ ಒಂಚೂರು ಮಳೆ ಬರ್ತಿತ್ತು, ಲೈಟ್ ಹೋಗಿತ್ತು. ಅದು ಒಂದೇ ಒಂದು ಸೀನ್ ಸಣ್ಣದು ಮಾಡಲಾದ್ರೆ ಪುನಃ ಇನ್ನೊಂದು ಡೇ ಶೂಟ್ ಎಕ್ಸ್ಟೆಂಡ್ ಆಗೋದು, ಆಗಿದ್ರೆ ಪುನಃ ಕನಿಷ್ಠ 1.5 ಲಕ್ಷ ಲಾಸ್ ಆಗೋದು. ಈಗ ನಿಮ್ಮ ಸ್ಟುಡಿಯೋಗೆ ಎಷ್ಟು ಖರ್ಚಾಗುತ್ತೆ? 1 ಅವರ್ಗೆ 600 ರೂಪಾಯಿ ಆಗುತ್ತೆ. ನಿಮ್ಗೆ 2 ಅವರ್ಗೆ 2,200 ರೂಪಾಯಿ ಹೋಗುತ್ತೆ.
ಅದೇ ಒನ್ ಡೇ ಎಕ್ಸ್ಟೆಂಡ್ ಆದರೆ ಅವ್ರಿಗೆ 1.5 ಲಕ್ಷ ಲಾಸ್ ಆಯಿತು. ಈಗ ನಿಮಗೆ 1000 ರೂಪಾಯಿ ಲಾಸ್ ಆಗೋದು ಬೆಸ್ಟು ಅಥವಾ 1.5 ಲಕ್ಷ ಲಾಸ್ ಆಗೋದು ಬೆಸ್ಟು? ಸೊ ಅದಕ್ಕೋಸ್ಕರ ಇದ್ದು ಆ ಟೆಲಿಕಾಸ್ಟ್ ಮುಗಿಸ್ಕೊಟ್ಬಿಡೋಣ, ಮುಗಿಸ್ಕೊಂಡು ಬಂದೆ, ಏನೋ ತಲೆ ಕೆಡಿಸ್ಬಿಟ್ಟು ಮಾಡೋಣ. ಸೊ ಇಂಥ ಹಲವು ಕಾರಣಗಳು ನಮಗೆ ಇನ್ಸ್ಪಿರೇಷನ್ ಆಗ್ತದೆ. ಸಿನಿಮಾ ಮಾಡಿದ್ರೆ ಹೇಗೆ ಮಾಡಬೇಕು, ಒಂದು ಸಿನಿಮಾನ ಹೇಗೆ ಜಸ್ಟಿಸ್ ಕೊಡಬೇಕು, ಸಿನಿಮಾನ ಹೇಗೆ ರೆಸ್ಪೆಕ್ಟ್ ಮಾಡಬೇಕು. ನಾನು ಇವರಿಂದ ಕೋಟೆ ಸರಿಂದ ಯಾವತ್ತೂ ಕಲಿತೀನಿ. ನಾನು ಅದಕ್ಕೆ ಇವತ್ತು ಅವ್ರು ಗೆದ್ದಾಗ ಫಸ್ಟ್ ಪ್ರೆಸ್ ಮೀಟ್ ಸಂಭ್ರಮ ನಮ್ಮ ಸೆಟ್ಟಲ್ಲಿ ಆಗಬೇಕು ಅಂತ ಆಸೆಪಟ್ಟೆ. ಗಂಡ ಮತ್ತು ಹೆಂಡತಿ ಇಬ್ಬರು ಬಂದಿದ್ದಾರೆ, ನಿಜಕ್ಕೂ ಬಹಳ ಹೆಮ್ಮೆ. ಶೋಭರಾಜ್ ಸರ್ ಹೇಳೋದನ್ನ ನಾನು ಬಹಳ ಪ್ರೀತಿಯಿಂದ ಕೇಳ್ತೀನಿ. ಡೈರೆಕ್ಷನ್ ಆಸಕ್ತಿನ ಬಿಟ್ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡಿ ಅಂತ ಕೇಳ್ತೀನಿ. ಓಕೆ, ಹೋದ್ಸಲ ಅವರು ಮೊದಲನೇ ಪಿಕ್ಚರ್ ಮಾಡ್ತಾ ಇದ್ದೀನಿ, ನೋ ಕುಕೇನ್ ಅಂತ. ಅವರು ಮೂಲೆಯಂತಿದ್ದಕ್ಕೆ ಮೂಲೆಯಲ್ಲಿ ಕೂರಿಸಿದ್ದೆ, ಈಗ ಮಧ್ಯದಲ್ಲಿ ಕೂರಿಸ್ಕೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೀನಿಯರ್ ಆಕ್ಟರ್ಸ್ ಭವ್ಯ ಮ್ಯಾಮ್, ಶೋಭರಾಜ್ ಸರ್, ಕೋಟೆ ಪ್ರಭಾಕರ್ ಅವ್ರ ಹತ್ರ ಆ್ಯಂಡ್ ಕೌರವ್ ವೆಂಕಟೇಶ್ ಸರ್ ಆ್ಯಂಡ್ ಗೋಪಿ ಸರ್ ಹತ್ರ, ಇವರೆಲ್ಲರ ಹತ್ರ ಸ್ಕ್ರೀನ್ ಶೇರ್ ಮಾಡ್ಕೊಳೋದು ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡ್ತಿತ್ತು ಆ್ಯಂಡ್ ಇಷ್ಟು ಜನ ಹತ್ರ ಸ್ಕ್ರೀನ್ಸ್ ಶೇರ್ ಮಾಡ್ಕೊಳ್ತಿರೋದು ತುಂಬ ಖುಷಿ ಆಗ್ತಿದೆ. ಸ್ಕ್ರೀನ್ ಶೇರ್ ಆ್ಯಂಡ್ ಪ್ರಥಮ್ ಅವರು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮೊನ್ನೆ ತಂದು ಬೈತಾ ಇದ್ರು ಫೋನ್ ಮಾಡಿ, ಇನ್ನೂ ಮುಗಿಸಿಲ್ಲ ನನಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತೀರಾ, ಹಿಂಗಂತಾರೆ ಅಷ್ಟೇ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಎಲ್ಲ ಮುಗಿಸ್ಕೊಂಡು ಫೈನಲ್ ಶೂಟ್ ಬಂದಿದ್ದೀವಿ. ತುಂಬ ಫೈಟ್ಸ್ ಇದ್ದಾವೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಕಾಮಿಡಿ ಆಗಿರುತ್ತೆ. ಸೊ ನನಗೆ ತುಂಬ ಚಾಲೆಂಜಿಂಗ್ ಆಗಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಸೊ ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಾನು ಹೀರೋಯಿನ್ ಹುಡುಕ್ತಾ ಇದ್ದೆ, ನಂತರ ಟ್ಯಾಲೆಂಟ್ ಆಗಿರೋ ನನ್ನ ಕಲರ್ ನನ್ಗೆ ಮ್ಯಾಚ್ ಆಗೋಂಥವ್ರು ಅಂತ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ, ಖುಷಿ ಆಯಿತು. ಶೋಭರಾಜ್ ಸರ್ ಮಾತಾಡ್ತಾರೆ. ಇಲ್ಲೊಂದು ಏನೋ ವೈರಿಂಗ್ ಮಾಡ್ತಾವೆ. ಚಿತ್ರದ ಬಗ್ಗೆನೇ ಮಾತಾಡೋಣ. ಸೊ ಇದು ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ. ಸುಮಾರು ದಿನಗಳ ಶೂಟಿಂಗ್ ಮಾಡಿದ್ವಿ, ಸುಮಾರು ದಿನಗಳಿಂದ ಶೂಟಿಂಗ್ ಮಾಡಿಕೊಂಡು ಇವಾಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ಸೇರಿದ್ವಿ. ಸೊ ಈ ಸಿನಿಮಾದಲ್ಲಿ ಪ್ರಥಮು ಈ ಏನು ದೆವ್ವ ಅದೆಲ್ಲ ಮಾಡ್ತಿದ್ದಲ್ಲ, ಈಗ ಅದೆಲ್ಲ ಬಿಟ್ಟು ಈಗ ಆ್ಯಕ್ಷನ್ ಹೀರೋ ಆಗಿದ್ದಾರೆ. ಸೊ ನಮ್ಮೆಲ್ಲ ಪರವಾಗಿ ಫಸ್ಟ್ ಕಂಗ್ರ್ಯಾಚುಲೇಷನ್. ಇವೆಲ್ಲ ಆ್ಯಕ್ಷನ್ ಸ್ಟಾರ್ ಆಗಿದ್ದಾರೆ. ಯಾಕಂದರೆ ಇವ್ರು ಪ್ರಥಮ್ ಈ ಸಿನಿಮಾದಲ್ಲಿ ಒಂದು 6-7 ಫೈಟ್ ಇದೆ. ಸೊ ಅದ್ಭುತವಾಗಿ ನಮ್ಮ ಕೌರವ ಮಾಸ್ಟರ್ ಡೈರೆಕ್ಟ್ರು ಮಾಡಿದ್ದಾರೆ. ಸೊ ಇವನೊಬ್ಬ ಕಮಿಷನರು, ಅವನ ಕೈಯಲ್ಲಿ ಸೊಸೈಟಿನ ಕ್ಲೀನ್ ಮಾಡೋಕ್ಕಾಗದಿರುವಾಗ ಸೊ ಬೇರೆ ಥರ ಒಂದು ದಾರಿ ಹುಡುಗಿ ಒಬ್ಬ ಹೀರೋ, ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಈ ಸಮಾಜದ ಕೆಟ್ಟದ್ದು ಏನೇನು ನಡೀತದನ್ನೆಲ್ಲ ಕ್ಲೀನ್ ಮಾಡೋಂಥ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ ಮಿಸ್ಟರ್ ಪ್ರಥಮ್ ಅವರು. ನಿರ್ಮಾಪಕರು, ನಿರ್ದೇಶಕರು ಆಗಿದ್ರು, ಈಗ ಬರೀ ನಿರ್ಮಾಪಕರಾಗಿದ್ದಾರೆ. ನಾಯಕ ನಟ ಅಷ್ಟೇ. ಈ ನಿರ್ಮಾಪಕರು ಯಾರಂದ್ರೆ ಯಾವುದಕ್ಕೂ ಆನ್ಸರ್ ಕೊಡಲ್ಲ. ನಾನು ಅವ್ರನ್ನ ನೋಡೇ ಇಲ್ಲ. ಹೇಳಿ ಸರ್, ಯಾರು ನಿರ್ಮಾಪಕರಲ್ಲಿ ಸಿನಿಮಾದ ಹೇಳಿ ಸರ್. ಯಾಕೆ ನಮ್ಗೆ ಅವ್ರ ಸಹ ಟಿಂಗ್ ಕೊಡೋದು, ಅವ್ನು ತೋರಿಸೋದಿಲ್ಲ. ಅಯೋಧ್ಯರಾಮ್ ಪ್ರೊಡಕ್ಷನ್ ಮೈಸೂರಿನ ನೋಡಿ, ಅದು ಹೇಳ್ಬೇಕಲ್ವಾ. ಹೌದು, ಅವ್ರ ಪಾಪ ನನ್ನ ಕ್ಯಾಮ್ರಾ ಮುಂದೆ ಇದಕ್ಕೆ ಕಷ್ಟ. ಶೋಭರಾಜ್ ಸರ್ ಸಿನಿಮಾ ನೋಡ್ಕೊಂಡು ಬೆಳೆದ ನಾನು ಹೆಂಗೆ ಬರಲಿ ಅಂತ ಹೇಳ್ತಿದ್ದೆ. ಅವ್ರು ಎಲ್ಲೇ ಇರಲಿ, ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಆಲ್ ದಿ ಬೆಸ್ಟ್. ಸೊ ನಿಮ್ಮೆಲ್ಲರಿಗೂ ಗೊತ್ತಂಗೆ ಭವ್ಯ ಮೇಡಮ್ ನಾವೆಲ್ಲ ನೋಡಿದ್ದೀವಿ ಅವ್ರ ಸಿನಿಮಾಗೆಲ್ಲ. ಅವಾಗಿಂದ ನಮಗೆ ಭಾಳ ಇಷ್ಟ. ಸೊ ಅವ್ರ ಜೊತೆಲೆ ನಮಗೊಂದು ಸ್ಕ್ರೀನ್ ಶೇರ್ ಮಾಡೋಂಥ ಚಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಹೀರೋಯಿನು ಇನ್ನು 5 ನಿಮಿಷಕ್ಕೆ ನಿಮ್ಗೆ ಬೈತಾರೆ ಸರ್. ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ, 5 ನಿಮಿಷಕ್ಕೆ ಬೈತಾರೆ ನಿಮಗೆ. ಇವ್ರನ್ನೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಅಮ್ಮ ಜೊತೆ ಸೀನ್ಗಳಿದೆ, ಭಾಳ ಖುಷಿ ಆಯಿತು. ಸೊ ಈ ಸಿನಿಮಾ ನಮ್ಮ ಪ್ರಥಮಿಗೆ ಒಂದು ಆ್ಯಕ್ಷನ್ ಇರೋದು ಒಂದು ಲೇಬಲ್ ಸಿಗಲಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಪ್ರಥಮ್, ಆಲ್ ದಿ ಬೆಸ್ಟ್ ಫಾರ್ ಕುಕಿಂಗ್. ನೋ ಕುಕಿಂಗ್. ಇವತ್ತೇನು ಸೀನ್ ನಡೀತಾ ಇದೆ ಸರ್? ಇದು ಅದು ಎಂಡಿಂಗ್ ಕ್ಲೈಮ್ಯಾಕ್ಸ್ ಎಲ್ಲ ಆಗಿರ್ತದೆ. ತಾಯಿ ಅವರು ಅವ್ರ ತಾಯಿ ಹತ್ರ ಮಾತಾಡೋ ಸೀನ್ಗಳು, ಸ್ವಲ್ಪ ಲಿಂಕ್ಗಳಿತ್ತು, ಅದನ್ನೆಲ್ಲ ಮುಗಿಸ್ತಾ ಇದ್ದೀವಿ. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದೆ ಸಿನಿಮಾ. ಸೊ ಇನ್ನೇನು 2 ಫೈಟ್ ಬ್ಯಾಲೆನ್ಸ್ ಇದೆ, ಮುಗೀತು. ಸೊ ಇಲ್ಲಿ ಆದಷ್ಟು ಬೇಗ ಬರುತ್ತೆ ಸರ್. ಅವ್ರಿಗೆ ಊಟ ಬ್ಯಾಲೆನ್ಸ್ ಇಡ್ತಾರೆ, ಪೇಮೆಂಟ್ ಬ್ಯಾಲೆನ್ಸ್ ಇಡ್ತಾರೆ, ಫೈಟ್ ಬ್ಯಾಲೆನ್ಸ್ ಇಡ್ತಾರಪ್ಪ. ಅವ್ರ ಮುಖ ನೋಡಿ, ಫೈಟ್ ಬ್ಯಾಲೆನ್ಸ್ ಇರ್ತಾರೆ. ಸರ್ ಬನ್ನಿ, 2 ಬ್ಲಾಸ್ಟ್ ಮಾಡಮ್ಮ ಸರ್, ಬನ್ನಿ ಸರ್, ಅಲ್ಲಿ ಬನ್ನಿ. ಬೇರೆಯವ್ರು ತಾವೆಲ್ಲ ಮೈಬಗ್ಸ್ ದುಡಿದು ಸಂಪಾದನೆ ಮಾಡಿರೋದು. ಅವ್ರ ಆಸೆ ಸರ್ ನಿಮ್ಮನ್ನ ನಂಗೆ ತೋರಿಸ್ಬೇಕಂತ ಅಲ್ಲ, ಬೇರೆಯವ್ರ ಮನೆ ಬ್ಲಾಸ್ಟ್ ನೀವು ಬರೀ ಅವ್ರ ಮನೆ ಅಳಿಯ ಇವ್ರ ಮನೆ ಅಳಿಯ ಅಂತ ಸಿನಿಮಾ ಮಾಡಿದ್ರಿ. ಸ್ವಲ್ಪ ಆ್ಯಕ್ಷನ್ ಸಿನಿಮಾಗಳನ್ನು ಮಾಡೋದು. ಲೋಕಕ್ಕೇನು ಅಂದಮೇಲೆ ಎಲ್ಲರೂ ಈಗ ನಡೀತಾ ಇರೋದಂಗೆ ಪ್ರಪಂಚದಲ್ಲಿ ಎಲ್ಲ ಕಡೆ ಡ್ರಗ್ಸು, ಗಾಂಜಾ ಗೀಂಜಾ. ಸೊ ಅದ್ರ ಬಗ್ಗೆ ಸಿನಿಮಾ ಮಾಡಿದ್ದೀವಿ. ಸ್ವಲ್ಪ ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಹೇಳಬೇಕು ಅಂತ. ಒಳ್ಳೇದಾಗಲಿ ಪ್ರಥಮ್ ಅವ್ರಿಗೆ, ಟೀಮ್ ಒಳ್ಳೇದಾಗಲಿ, ಎಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. ಪ್ರಥಮ್ ಸರ್ ಜೊತೆ ನಿಮಗೆ
ಅಲ್ಲ. ಪಾತ್ರ ಮಾಡುವಾಗ ಏನೇನು ಚಾಲೆಂಜ್ಗಳು ಬಂತು ಅಂತ ಅನ್ಸುತ್ತೆ? ನನಗೆ ಫುಲ್ ಚಾಲೆಂಜೇ ಸರ್. ಎಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಅದೊಂದು ಪ್ರಕಾರ ಇದೆ ಹೊತ್ತು ಕಣ ಸರ್. ಅಲ್ವಾ ಸರ್? ಅಲ್ಲ ಮನ್ಸಿಗೆ ಏನಾದ್ರು ಯಾಕಾದ್ರೂ ಒಪ್ಕೊಂಡೆ ಅಂತ ಹಂಗಿಲ್ಲ ಮನ್ಸು ಯಾಕಂದ್ರೆ ಒಪ್ಕೊಂಡು ಹಾಕಿದ್ಯಾ ಹೇಳಿ ಅದೆಲ್ಲ ಹೇಳಕ್ಕಾಗಲ್ಲ ಅದು. ಅಲ್ಲ, ಅದು ನನ್ನ ರಿಯಾಕ್ಷನ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಿ? ಅಲ್ಲ, ಇಲ್ಲಿ ನಾನು ಒಬ್ಬಂದೇ ಆಗಿದ್ರೆ ಬೇಜಾರಿಲ್ಲ. ಎಲ್ಲ ಲೈನ್ ನೋಡಿ ಯಾಕಣ್ಣ? ಕೊಟ್ಟೆ. ಅಣ್ಣ, ಅಲ್ಲಿ ನೋಡಿ ಮಾತಾಡಲ್ಲ. ಎಲ್ಲ ಕೈ ಮುಗಿತದೆ ಸರ್. ಎಲ್ಲ ಅದ್ಭುತ ಮುಗೀತಲ್ಲಪ್ಪ ಅಂತ ಕೈ ಮುಗಿತಾ ಇದ್ದಪ್ಪ ಹಂಗಲ್ಲಪ್ಪ. ಥರನೂ ಆಗುತ್ತೆ. ಅವ್ರ ಮುಖ ಅದು ಭಾವನೆನೇ ಹೋಗಿಲ್ಲ ಇನ್ನು. ಎಲ್ರು ಮಾತಾಡ್ತಾರೆ. ಇರಿ ಇರಿ ಇರಿ. ಆ ಥರ ಇದೆ ಅಲ್ಲ. ಎಲ್ಲರಿಗೂ ತುಂಬ ಖುಷಿ. ಬಟ್ ಏನು ಹೇಳಿ ಸರ್, ಹೇಳಂಗೆ ಇಲ್ಲ. ಏನಾದ್ರು ಹೇಳಿ ಹೇಳಂಗಿಲ್ಲ ಅಂದ್ರೆ. ಅಲ್ಲ ಜೀವನದಲ್ಲಿ ಏನಾದ್ರು ನೀವು ಒಳ್ಳೆ ಹುಡುಗ ಅಂತ ಎಲ್ಲರಿಗೂ ಗೊತ್ತಿಲ್ವಾ ಸರ್? ಹ್ಮ್. ನೀವು ಇವ್ರು ಕರೆದಾಗ ಇವರು ಪ್ರೆಸ್ ಮೀಟ್ ಅಂದಾಗ ಎಷ್ಟು ಪ್ರೀತಿಯಿಂದ ಬರ್ತೀರ ಅಂದರೆ ನೀವು ಅವ್ರ ಹೃದಯನ ಗೆದ್ದಿದ್ದೀರ ಸರ್. ಸೊ ನೀವು ಮಾತಾಡಿದ್ರೂ ಏನೋ ಒಂದು ಕ್ವಾಲಿಟಿ ಇರ್ತದೆ, ಅದ್ರ ಕ್ವಾಂಟಿಟಿ ಇರ್ತದೆ ಅಂತ ಗೊತ್ತು. ಸೊ ನಿಮಗೆ ಒಳ್ಳೇದಾಗ್ಬೇಕಂತ ನಿರ್ತಾರೆ ಅಲ್ವಾ ಸರ್ ನೀವೆಲ್ಲ ಬಂದಿದ್ದು? ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ. ಸೊ ನೀವು ಹಾಕಿರೋ ನಿಮ್ಮ ನಿರ್ಮಾಪಕ ಆಗಿರೋ ಬಂಡವಾಳ ವಾಪಸ್ ಬರಲಿ. ನಿಜವಾಗ್ಲೂ ಹೇಳ್ದಲ್ಲ, ತುಂಬ ಚಾಲೆಂಜ್, ತುಂಬ ಪ್ರೀತಿಯಿಂದ ಮಾಡಿರೋದು. ಸೀರಿಯಸ್ಲಿ ಇವರೆಲ್ಲ ಈ ಸಿನಿಮಾ, ಇವ್ರ ಜೊತೆ ಸಿನಿಮಾ ಮಾಡಿಲ್ಲ, ಸಿನಿಮಾ ಕಲ್ತಿದ್ದೀನಿ. ಇವರಾಗಲಿ, ಕೋಟೆ ಪ್ರಭಾಕರ್ ಸರ್ ಆಗಲಿ, ಅವ್ರು ಮಾತಾಡ್ಬೇಕು, ನಾನು ವೆಯ್ಟ್ ಮಾಡ್ತಾ ನಾನೇ ಮೈನ್ ವಿಲನ್ ಪಾತ್ರ ಮಾಡ್ತಾ ಇದ್ದೀನಿ. ಎಲ್ಲ ಸಿನಿಮಾನು ಶೋಬಿಸ್ ಇದೆ ಮಾಡ್ತಾ ಇದ್ದೆ. ಈ ಸರಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟವ್ರು ಅವರು. ವಿಲನ್ ನಾನು ಮಾಡ್ತಾ ಇದ್ದೀನಿ. ಪ್ರಥಮ್ ಜೊತೆ ಮೊದಲು ಕರ್ನಾಟಕ ದಾಳಿ ಅಂತ ಮಾಡಿದ್ದೆ. ತುಂಬ ಒಳ್ಳೆ ಅದ್ಭುತವಾದ ಪಾತ್ರ ಅದು. ಅದು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅದು. ಈ ಸಿನಿಮಾಲ್ಲಿ ನಾನೇ ಬೇಕು ಅಂದ್ಬಿಟ್ಟಿದ್ದಾನೆ. ಪ್ರಥಮ್ ತುಂಬ ಫೋರ್ಸ್ ಮಾಡಿದಾಗ ನಾನು ಫುಲ್ ಬ್ಯುಸಿ ಇದ್ದೆ. ಇಲ್ಲಣ್ಣ ಇಲ್ಲ, ಈ ಥರ ಕಾಂಬಿನೇಷನ್ ಇದೆ, ಮಾಡಬೇಕು ನೀವು ಅಂದರು. ಬಟ್ ಏನಂದರೆ ಈಗ ಆಗ್ತಾ ಇರೋ ಪ್ರಾಬ್ಲಮ್ ಏನು ಅಂದರೆ, ಅವ್ರದ್ದು ಫೋನ್ ಬಂತು ಅಂದರೆ 10 ನಿಮಿಷ ನಾನು ಇಟ್ಕೊಂಡು ಆಮೇಲೆ ಮಾತಾಡ್ತೀನಿ. ಏನು ಮಾತಾಡ್ಬೋದು ಅಂತ ಸಡನ್ ಡೇಟ್ಗಳು, ಅದು ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಮೇಲೆ 2 ಫೈಟ್ ಮಾಡಿದ್ದೀನಿ ಪ್ರಥಮ್ ಜೊತೆ. ಎಕ್ಸ್ಟ್ರಾರ್ಡಿನರಿ ಫೈಟು. ಅಂದರೆ ಸುಮಾರು ಜನ, ಅಂದರೆ ಅನ್ನೋರಿಂದ ಎಲ್ಲ ಹೀರೋಗಳ ಜೊತೆ ಅದಕ್ಕೆ ತಿಂದಿದ್ದೀನಿ. ಬಟ್ ಪ್ರಥಮ್ ಮಾತ್ರ ಅಂತ ಡಿಫ್ರೆಂಟಾಗಿ ಫೈಟ್ ಮಾಡಿದ್ದಾನೆ ಸಿನಿಮಾಲ್ಲಿ. ಇನ್ನೊಂದು ಫೈಟ್ ಬ್ಯಾಲೆನ್ಸ್ ಇದೆಯಲ್ಲ ಮತ್ತು ಆ ಫೈಟ್ ಇನ್ನೊಂದು ಬ್ಯಾಲೆನ್ಸ್ ಇದೆ. ಏನೋ ಚಿಕ್ಕಮಂಗ್ಳೂರಲ್ಲಿ ಮಾಡೋಣ ಅಂತ ಇದ್ದಾರೆ. ಆಮೇಲೆ ಆಲ್ ದ ಬೆಸ್ಟ್ ಪ್ರಥಮ್, ಒಳ್ಳೇದಾಗಲಿ. ಆಮೇಲೆ ಇವತ್ತು ಬೆಳಿಗ್ಗೆನೂ ಸಡನ್ನಾಗಿ ಫೋನ್ ಮಾಡೋರು, ಈ ಥರ ನಿಮ್ಮ ಜೋಡಿ ಬರಬೇಕು ಅಂತ. ನಾನು ಯಾಕಪ್ಪ ನಾನು ಸಿನಿಮಾ ಮಾಡಿದ್ದೀನಿ, ನಾನು ಬರ್ತೀನಿ ಅಂದರೆ, ಇಲ್ಲ ನೀವು ಬರಲೇಬೇಕು. ಯಾಕಂದರೆ ಬಿಗ್ ಬಾಸ್ ವಿನ್ನರ್ ಬೇರೆ ಅಲ್ವ ಇವರು. ನಾವು ಜೋಡಿ ನಂಬರ್ 1 ವಿನ್ನರು. ಗೆದ್ದಿರೋದು ಜೋಡಿ. ಈ ಸಿನಿಮಾದಲ್ಲಿ ಇವರೇ ಕೇಳಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಈ ನೋ ಕೋಕನ್ಮೆಂಟ್ ಇರಲಿ. ಆಮೇಲೆ ಭವ್ಯ ಮೇಡಮ್ ಅವ್ರ ಜೊತೆ ಮಾಡೋ ಅವಕಾಶ ಇನ್ನೂ ನಮ್ಗೆ ಬಂದಿಲ್ಲ. ಯಾಕಂದ್ರೆ ಅವ್ರ ಜೊತೆ ಅವ್ರ ಸಿನಿಮಾಗಳೆಲ್ಲ ನೋಡಿ ಬೆಳೆದವ್ರು ನಾವು. ಆದಷ್ಟು ಬೇಗ ಮಾಡೋಣ ನಮ್ಮ ಜೊತೆಗೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನೋ ಕೊಕೇನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ. ಇನ್ನು ಬ್ಯಾಲೆನ್ಸ್ ಉಳಿದ್ರೆ ಒಂದಷ್ಟು ಆಗ್ಬೋದೇನೋ ಒಂದಿನ ಪ್ಯಾಚ್ ವರ್ಕ್. ತುಂಬ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ಪ್ರಥಮು ಸ್ವಲ್ಪ ವಟ ಅಂತ ಮಾತು ಜಾಸ್ತಿ ಇರ್ಬೋದು, ಮನಸ್ಸು ಚೆನ್ನಾಗಿದೆ. ಯಾಕಂದರೆ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ನಮ್ಮ ತಂದೆ ತೀರ್ಕೊಂಡಾಗ ಏನು ಹೇಳಿಲ್ಲ ಕೇಳಿಲ್ಲ. ಸೀದಾ ನನ್ನ ಹಳ್ಳಿ ಊರಲ್ಲಿ ಬಂದು ಸೀದಾ ಸಾಧವಾಗಿ ಕೂತು ನನ್ನ ತಂದೆ ಕಾರ್ಯದಲ್ಲಿ ಇದ್ದರು. ಪಾಪ ಅಲ್ಲಿ ಯಾರು ಜನಗಳು ನಮ್ಮ ಊರು ಹಳ್ಳೀಲಿ ಬಂದು ಇದ್ದು ಅವತ್ತು ಬಂದರು. ಅದರಿಂದ ಮಾತು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅವರು ಕೆಲಸದಲ್ಲಾಗಲಿ ಮತ್ತೊಂದಾಗಲಿ ಅಂದರೆ ಹೇಳೋದು ಅವ್ರದ್ದು ಅಭ್ಯಾಸ. ಕೆಲವ್ರು ಮೌನಿ, ಕೆಲವ್ರು ಮಾತು ಜಾಸ್ತಿ. ಅದು ಕೆಲವೊಂದು ಸತಿ ಕೆಲವ್ರಿಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಅನ್ಬೋದು. ಏನು ಮಾಡೋಕ್ಕಾಗಲ್ಲ, ಒಬ್ಬರು ಮಾತೇ ಆಡಲ್ಲ ಅಂತಾರೆ. ಅದರಿಂದ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಗಿಫ್ಟ್ ಅದು. ನೆಕ್ಸ್ಟ್ ಒಂದು ಸಿನಿಮಾ ಮಾಡೋಣ, ಪುಷ್ಪಕ ಭವನ 2. ಯಾರೋ ಪುಣ್ಯಾತ್ಮ ಶೋಭರಾಜ್ ಹೇಳ್ತಾರೆ. ಯಾರೋ ಪುಣ್ಯಾತ್ಮ ಶೋಭರಾಜ್ ಸರ್ ಅದೇ ಹೇಳೋದು. ಡೈಲಾಗ್ ಇಲ್ಲ ಅದು. ಇಲ್ಲ ಆಗಲ್ಲ ಅದು. ಅದೇ ಯಾರೋ ಪುಣ್ಯಾತ್ಮ ಅದೇ ಚಾಲೆಂಜ್ ಆಗಿ ಮಾಡೋದು ಆಗಲ್ವಾ? ಇಲ್ಲ ಶೋಭರಾಜ್ record ಆಗ್ಬಿಡುತ್ತೆ sir, ಸರ್ ಇದು world ಆಗುತ್ತೆ, record. ಸಿನಿಮಾ ಆಗುತ್ತೆ ಖಂಡಿತವಾಗ್ಲೂ. World record ಆಗುತ್ತೆ. ಯಾಕಂದ್ರೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಅವ್ರ ಮಾತನ್ನ ನಿಲ್ಲಿಸಿ ಒಂದು ಮೂಕ ಪಾತ್ರದಲ್ಲಿ ಮಾಡೋದೇ ಅದೊಂದು ಚಾಲೆಂಜಿಂಗ್. ಈಗಲೂ ಮಾಡಲ್ಲ ಅಂತಿಲ್ಲ, ಹೀರೋಯಿನ್ ಸಿಗ್ತಿಲ್ಲ. ಯಾಕಂದ್ರೆ ಹೀರೋಯಿನ್ಗೆ ಕಣ್ಣು ಕಾಣಲ್ಲ, ಕಿವಿನೇ ಕೇಳಿಸಲ್ಲ. ಅವ್ರು ಬೇಕು. ಇಲ್ಲ, ಸಬ್ಜೆಕ್ಟ್ ತುಂಬಾ ಚೆನ್ನಾಗಿರುತ್ತೆ, ಅದು ಮಾಡಿ ಬೇಡ. ಅದರಿಂದ ಇನ್ನು ನಮ್ಮ ಮಾಸ್ಟರ್ ನಿರ್ದೇಶನ ಗೌರವ್ ಮಾಸ್ಟರ್ ಜೊತೆ ಒಂದು 6-7 ಸಿನಿಮಾ ಮಾಡಿದ್ದೀನಿ. ಅವರು ಪ್ರೊಡ್ಯೂಸರ್ ಡಾರ್ಲಿಂಗ್ ಅವರು.
ಯಾಕಂದರೆ ಕೆಲಸ ನೀವು ಬೇಕಾದ್ರೆ ಅವ್ರು ಬೆಳಗ್ಗೆ ಸಂಜೆ ತನಕ ಬನ್ನಿ ಶೂಟ್ ಮಾಡೋದು, ಅನಾವಶ್ಯಕವಾಗಿ ಬೇರೆ ಏನೋ ಅದು ಲೇಟು ಅವೆಲ್ಲ ಇಲ್ಲ. ಇವತ್ತು ಇಷ್ಟಿದೆ, ಇಷ್ಟು ಮಾಡಬೇಕು, ನೀಟಾಗಿ ಎಲ್ಲರಿಗೂ ಕೂಡ ಹೇಳ್ಕೊಂಡು ಪ್ರೋತ್ಸಾಹ ಮಾಡಿಕೊಂಡು ನಮ್ಮಲ್ಲಿ ಉತ್ಸಾಹ ಬರೋಂಗೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೊಂದು ಉತ್ಸಾಹ ಬರಬೇಕು. ಹಂಗೆಲ್ಲ ಪ್ರೇರೇಪಣೆ ಮಾಡಿಕೊಂಡು ಅದು ಯಾವುದೇ ಸೀನ್ ಆಗಲಿ ಫೈಟ್ ಆಗಲಿ ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಿಂದ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳ್ಬೋದು. ನಮ್ಮ ಗೌರವ್ ಮಾಸ್ಟ್ರು, ಇನ್ನು ಹೀರೋಯಿನ್ನು ಆರ್ನ ಇದ್ದಾರೆ, ತುಂಬ ಚೆನ್ನಾಗಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಅಲ್ಲಿ ಇಬ್ಬರದ್ದು ನಾನು ಶೋಭೆ ಅಣ್ಣ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಶೋಭೆ ಅಣ್ಣ ಮತ್ತು ಕೋಟೆ ಪ್ರಭಾಕರ್ ಸರ್ ಇಬ್ಬರದ್ದು ಒಳ್ಳೆ ಡಾನ್ ಕ್ಯಾರೆಕ್ಟರ್ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಅಣ್ಣ ಅದರದ್ದು ಒಂದು ಡಾನ್ ಕ್ಯಾರೆಕ್ಟ್ರು, ಅವರ ಕಮಿಷನರ್ ಥರದ್ದು ಒಂದು ಕ್ಯಾರೆಕ್ಟರ್ ಐತೆ. ನಂದು ಈ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಪಾತ್ರಧಾರಿ, ಇವರ ಕೆಳ ಅಂಥದ್ದವರು. ಅಂದರೆ ಹೊರಗಡೆ ಹೋದಾಗ ಸುಮ್ಮನೆ ಲೂಸ್ ಟಾಕ್ ಮಾತಾಡ್ಬಿಡೋದು, ಏನೇನೋ ಮಾತಾಡ್ಬೋದು, ಸೀರಿಯಸ್ನೆಸ್ ಇಲ್ಲ, ಏನೋ ಮಾತಾಡಿ ಏನೇನೋ ಸಿಕ್ಕಾಕೊಂಡು ಏನೇನೋ ಆಗೋವಂಥ ಒಂದು ಪರಿಸ್ಥಿತಿಯ ಅಧಿಕಾರಿ ಪಾತ್ರ. ಪಾಪ ಅದಕ್ಕೆ ಒಂದು ಡೈಲಾಗ್ ಇತ್ತು, ಹೇಳ್ಬೋದು ಅದನ್ನ. ಹೇಳಿ. ಸಿಕ್ಕಾಕೊಂಬಿಟ್ಟು ಚೆನ್ನಾಗಿ ರುಬ್ತಾರೆ ಅವರು. ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ ಕೆಲವೊಂದು ಸೀಕ್ರೆಟ್ ಇರ್ತಾರೆ, ಹೊರಗಡೆ ಹೋಗಿ ನೀನು ಪೊಲೀಸರಿಗೆ ಲಾಯಕ್ಕಿಲ್ಲ, ಹಿಂಗೆಲ್ಲ ಮಾಡಿದೆಯಲ್ಲ ಅಂತ ಹೇಳ್ತಾರೆ. ನಾನು ಸಹ ಎಲ್ಲ ಲೀಕ್ ಆಗೋಯ್ತು ಅಂತ ಹೇಳ್ತಾರೆ. ಎಲ್ಲ ಲೀಕ್ ಆಗೋಯ್ತು ಅಂತ ಹೇಳ್ತಾರೆ. ಇವತ್ತು ಪೇಪರ್ಗಳೇ ಲೀಕ್ ಆಗಿಬಿಟ್ಟು ದೊಡ್ಡ ಇಶ್ಯೂ ಆಗಿದೆ. ಇನ್ನು ಈ ಥರದ್ದೆಲ್ಲ ಹೋಗಲ್ವ ಸರ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಸರ್ ನನ್ನ ಕೆಲಸದಿಂದ ತೆಗ್ಬಿಟ್ರಾ ಇಲ್ಲ ಏನೋ ಡಿಸ್ಮಿಸ್ ಮಾಡಿಬಿಡ್ತೀರಾ ಅಂತ. ಕೊನೆಗೆ ಅವರು ನನಗೆ ಎಕ್ಸಿಟ್ ಕೊಟ್ಟು ಇಲ್ಲ ಹೋಗಂತಾರೆ. ಆವಾಗೊಂದು ಅವ್ರಿಗೆ ಏನಾದರೂ ಕೃತಜ್ಞತೆ ಸಲ್ಲಿಸ್ಬೇಕಲ್ಲ, ಅದಕ್ಕೆ ಡೈಲಾಗ್ ಇತ್ತು, ಏನೋ ಸರ್ ನಿಮ್ಮಿಂದ ಬದುಕೊಂತೀನಿ, 2 ಹೆಂಡತಿ 3 ಮಕ್ಕಳು, ಒಂದು 4 ಜನ ಔಟ್ ಸೈಡ್ ಮೈಂಟೈನ್ ಮಾಡ್ತಾ ಇದ್ದೀನಿ. ಆದ್ದರಿಂದ ನೆಕ್ಸ್ಟ್ ಒಂದು ಮಗು ಆದರೆ ನಿಮ್ಮ ಹೆಸರೇ ಇಡ್ತೀನಿ ಅಂತ. ಆದರೆ ಹೆಸರು ಬೇರೆ ಇದೆ, ಆದರೆ ಜನರಲ್ಲಿ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಪ್ರಥಮ್ ಅವರು ನಾವು ಸೇರ್ಕೊಂಡಿರ್ತೀವಿ. ಹೆಣ್ಣಾದರೆ ಶೋಭಾ ಅಂತ ಇರ್ತೀವಿ, ಗಂಡಾದರೆ ಶೋಭರಾಜ ಅಂತ ಇರ್ತೀವಿ. ನಮಸ್ಕಾರ ಸರ್ ಅಂದ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀವಿ. ಸುಮ್ಮನೆ ಕಾಮಿಡಿಗೆ ಅಷ್ಟೇ. ನಮ್ಮ ನೋಡಿದಾಗ ಜನ ಏನೋ ಒಂದು ಕಾಮಿಡಿ ಮಾಡಲಿಲ್ಲ ಅಂತಾರೆ ಅಂದ್ಬಿಟ್ಟು ಸುಮ್ಮನೆ ಅದು ಒಂದು ಸೀನ್ ಅದು ಹೇಳಿದೆ. ಅದರಿಂದ ಈ ಸಿನಿಮಾದಲ್ಲಿ ಭವ್ಯ ಮೇಡಮ್ ಜೊತೆ ಒಂದು 4-5 ಸಿನಿಮಾ ವರ್ಕ್ ಮಾಡಿದ್ದೀನಿ. ಅವರು ಹಿರಿಯ ನಟಿಯನ್ನು ಹಮ್ಮು ಬಿಮ್ಮು ಯಾವುದೂ ಇಟ್ಕೊಂಡಿಲ್ಲ. ಹೊಸಬರಾದರೂ ಬಂದ್ರಪ್ಪ ಕೂತ್ಕೊಳ್ಳಿ, ಬೇರೆ ಸಿನಿಮಾ ಎಲ್ಲ ನೋಡಿದ್ದೀವಿ. ಅವರು ನಮಗೆ ಕ್ಯಾರವನ್ ಬೇಕು, ಅದು ಬೇಕು, ಇದು ಬೇಕು, ಇಂಥ ಊಟನೇ ಬೇಕು ಅಂತ ಯಾವುದು ಕೇಳಿಲ್ಲ. ಇವ್ರನ್ನೆಲ್ಲ ನೋಡಿ ಕಲಿಯೋಂಥದ್ದು ಭಾಳ ಇದೆ. ಹಾಗೆಯೇ ನಮ್ಮ ಸಿದ್ದು ಅವರು DOP ತುಂಬ, ನಮ್ಮ ಸಿದ್ದು ಸರ್ ಇದ್ದಾರೆ. ಹಂಗೆ ನಮ್ಮ ಮಗು ಅಂಕಲ್ ಚಿಕ್ಕಪ್ಪ ಅಂತ ಕರಿತಿರ್ತಾಳೆ ನಮ್ಮ ಚೋಟು. ಸೊ ಚಿಕ್ಕಪ್ಪ ಅಂತ ಯಾವಾಗಲೂ ಕರೀತಾ ಇರ್ತಾಳೆ. ಸುಷ್ಮಾ ಮತ್ತು ನಾನು ಮತ್ತು ಕೋಟಿ ಅಣ್ಣ, ಮಾಲತಿ ಅಕ್ಕ ಎಲ್ಲ ಸೇರಿ ಒಂದು ರಿಯಾಲಿಟಿ ಶೋ ಮಾಡಿದ್ವಿ ಜೀ ಕನ್ನಡದಲ್ಲಿ, ಜೋಡಿ ನಂಬರ್ 1 ಅಂತ. ತುಂಬ 30 ವರ್ಷದ ದಾಂಪತ್ಯ, ಅವರ ಒಂದು ಟಾಸ್ಕ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅದರಿಂದ ಈ ಸಿನಿಮಾದಲ್ಲಿ ಮತ್ತೆ ನಾವೆಲ್ಲ ಸೇರಿರೋದು ಒಂದು ರೀತಿಯಲ್ಲಿ ಫ್ಯಾಮಿಲಿ ವಾತಾವರಣ ಇತ್ತು, ಇಲ್ಲೂ ಫ್ಯಾಮಿಲಿ ವಾತಾವರಣ ತುಂಬ ಚೆನ್ನಾಗಾಯಿತು. DOP ಸರ್ ಬಂದರು, ಸಿದ್ದು ಸರ್ ಮಾಡಿ ಸರ್ ನೋಡೋಣ. ಇಲ್ಲ ಯಾರು ಗೊತ್ತೇ, ಫಸ್ಟ್ ನೈಟ್ ಹೇಳ್ತೀವಿ, ಫಸ್ಟ್ ನೈಟ್ ವಿತ್ ದೇವ ಅವ್ರ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಒಂದು ಸಿನಿಮಾ ಏನಾಯಿತು, ಆ ಸಿನಿಮಾ ಹೆಸರು ಕೊಡೆಮುರುಗ ಸಿನಿಮಾದಲ್ಲಿ ಏನಾಯಿತು, ಇಬ್ಬರು ವ್ಯಕ್ತಿಗಳು ಅವಾಗ ತುಂಬ ಟಾಪಲ್ಲಿ ಇದ್ರು ಎಲ್ಲ ಕಡೆ. ಒಂದು ಹುಚ್ಚ ವೆಂಕಟ್ ಅವರು, ಒಂದು ಪ್ರಥಮ್ ಅವರು. ಅಲ್ಲೇ ಹುಚ್ಚ ವೆಂಕಟ್ ಪ್ರಥಮ್ ಇಬ್ಬರು ಅಲ್ಲೇನು ಮಾಡಿದ್ದಾರೆ, ಒಂದು ಪಬ್ಲಿಕ್ಕಲ್ಲಿ ಸ್ವಲ್ಪ ಟಾಕಿ ಅವರೆಲ್ಲ ಇದು ಮಾಡ್ತಾರೆ ಅಂತ ಹುಚ್ಚ ವೆಂಕಟ್ ಅವ್ರ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಪ್ರಥಮ್ ಸರ್ದು ಅವ್ರು ಹೆಂಗೆ ಆಡ್ತಾ ಇದ್ದಾರೆ ಎಲ್ಲ ಬಿಗ್ ಬಾಸ್ ಬಂದಮೇಲೆ ಅವ್ರದ್ದು ಅಂತೇಳಿ ಅವ್ರದ್ದೊಂದು ಕ್ಯಾರೆಕ್ಟರ್ ಮಾಡಿದ್ರು. ನಾನು ಹಿಂಗೆ ಪ್ರಥಮ್ ಸರ್ ನಿಮ್ದಿದೆ ಅದಕ್ಕೆ ವಾಯ್ಸ್ ಕೊಟ್ಬಿಟ್ಟಿದ್ದೆ ಅದರಲ್ಲಿ ಪೂರ್ತಿ. ಆಮೇಲೆ ಕೇಳ್ಬಿಟ್ಟು ಹೋಗಿ ನಿಮ್ಮ ಸಿನಿಮಾಗೆ ನಾನು ಬರ್ತೀನಿ ಅಂದ್ಬಿಟ್ಟು, ಏನಕ್ಕೆ ನಂದು ಅದೆಲ್ಲ ವರ್ಕೌಟ್ ಆಗಲ್ಲ, ಕಟ್ ಮಾಡಿ ಆ ಕ್ಯಾರೆಕ್ಟರ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಈಗ ಅದನ್ನ ಹೇಳಿ ಅಂತ ಕೇಳ್ತೀನಿ. ನಮಗೆ ಫೋನ್ ಮಾಡ್ತಾರಲ್ಲ ಅವರು, ಈ ಸಿನಿಮಾ ಮಾತಾಡೋಣ. ಆಯ್ತು. ಸಿನಿಮಾದೇ ಹೇಳ್ತಾರೆ. ಅಲ್ಲ, ಹೋದ್ ಸಲ ನೀವೇ ಪಾಠ ಹೇಳ್ಕೊಟ್ರಿ. ಹಾ. ಅದೊಂದು ಡೈಲಾಗ್ ಹೇಳ್ಬಿಡಿ. ಈಗ ಕೋಕೇನ್ಗೆ ಸರ್, ಅದೇ ಕೋಕೆ ಈಗ ಕೋಕೇನ್ ಸಿನಿಮಾ ಸ್ಟಿಕ್ಕರ್ ಹಾಕೊಂಡ್ಬಿಟ್ಟಿದ್ದೆ. ಇಲ್ಲ ಸರ್, ಅದಕ್ಕೆ ಇವತ್ತು ನಿಮ್ಮ ಅಲ್ಲ, ಕೊಕ್ಕಂದ ಹೇಳಪ್ಪ. ಫಸ್ಟ್ ನೈಟ್ ವಿತ್ ದೇವ ಆಯ್ತು, ಅದು ಚೆನ್ನಾಗಿ ಮಾಡಿಸಿದ್ರು, ಎಲ್ಲ ಆಯ್ತು. ಅದೇನೋ ಹೊರದೇಶಕ್ಕೆಲ್ಲ ಪ್ರಶಸ್ತಿ ಬರುತ್ತೆ ಅಂತ ನಮ್ಮ ಹೆಸರಲ್ಲಿ ಕಳಿಸಿದ್ರು. ಇದರಲ್ಲಿ ನೋ ಕೋಕೇನ್ ಏನಪ್ಪ ಅಂದರೆ ಡೇಟ್ ಪ್ರಾಬ್ಲಮ್ಗಳು ಇವ್ರದ್ದಿದ್ದಾಗ ನಮ್ದಿದ್ದಾಗ ಹಿಂಗೆಲ್ಲ ಆಗ್ತಿತ್ತು. ಅವರು ಪ್ರಥಮ್ ಸರ್ ಬೆಳಿಗ್ಗೆ 24 hours 6 ಗಂಟೆಯಿಂದ ನೆಕ್ಸ್ಟ್ ಡೇ 6 ಗಂಟೆ ತನಕ ಯಾವಾಗಲಾದರೂ ಫೋನ್ ಬರ್ಬೋದು ನಮಗೆ. ಅವ್ರಿಗೆ ನಿದ್ದೆ ಟೈಮ್ ಅನ್ನೋದು ಗೊತ್ತಿಲ್ಲ. 3 ಗಂಟೆ ಬೆಳಗಿನ ಜಾವ, 1:30, 2 ಗಂಟೆ ಫೋನ್ ಮಾಡ್ತಾನೆ, ಅಣ್ಣ ಗೋಪಿಣ ಎಲ್ಲಿದ್ದೀರ ಅಣ್ಣ? ನಾನು ಹೇಗಿದ್ದೀರಿ ಅಣ್ಣ, ನೋಡ್ಕೋಕೆಂದು ನೋಡೋಣ ಮಾಡ್ಬಿಡಮ್ಮ ಅಂತಾನೆ ಹೇಳ್ತೀನಿ. ಯಾಕಣ್ಣ ಒಂದು ಡೇಟ್ ಕೊಡೋಣ ಒಂದೆರಡು ಅಣ್ಣ, ಈಗ ಇದು ಫಿಕ್ಸ್ ಅಣ್ಣ, ನೀನು ಯಾವುದು ಚೇಂಜ್ ಮಾಡ್ಕೊಂಬೇಡ. ಯಾವುದು ಅಣ್ಣ ಬ್ಯಾಲೆನ್ಸ್ ಅಣ್ಣ ಮೊನ್ನೆ ಹಾಕಿದ್ದಲ್ಲಿ ನೋಡಲ್ವಣ್ಣ, ವಾಟ್ಸಪ್ ತೆಗಿರಿ, ಇದು ಒಂದು ಚೂರು ವಾಟ್ಸಪ್ ತೆಗಿರಿ
ಅಣ್ಣ ನೋಡ್ದಿ ನನ್ನ ಮೇಲೆ ಅಪಪ್ರಚಾರ ಮಾಡಬೇಡಣ, ನೀನು ಈ ಥರ ಎಲ್ಲ ಮಾಡಬೇಡಣ ನೀನು. ಅಣ್ಣ ಬೆಳಿಗ್ಗೆ ಫಿಕ್ಸ್ ಅಣ್ಣ, ಎಲ್ಲ ಫಿಕ್ಸು. ನಮ್ಮ ತಾಯಣೆ ಕಣ, ನಾನು ಖಂಡಿತವಾಗ್ಲೂ ನಾಳೆ ಫಿನಿಶ್ ಮಾಡ್ಬಿಡ್ತೀವಣ್ಣ. ಅಣ್ಣ ಮಿಸ್ ಮಾಡಬಾರ್ದು ಕಣ ಇವತ್ತು ನಾಳೆ. ಆಮೇಲೆ ಒಂದು ವಿಷಯ ನಾನು ಮಾತಾಡಿ ಅಣ್ಣ, 2 ಮಿನಿಟ್ಸ್ ಕೇಳಿಸ್ಕೊಡ್ರಣ್ಣ. ಒಂದು ವಿಷಯ, ಒಂದು 2 ನಿಮಿಷ ಅಣ್ಣ ಹತ್ರ. 2 ನಿಮಿಷ ಅಲ್ಲ, 25 ಆಗಿರುತ್ತೆ ಅಣ್ಣ. ಇನ್ನೊಂದು 2 ನಿಮಿಷ ಅಣ್ಣ, ಒಂದು 2 ನಿಮಿಷ ಕೇಳಿಸ್ಕೊಡ. ನನ್ನ ಫಸ್ಟ್ ನನ್ನ ಮಾತು ಕೇಳಿಸ್ಕಣ. ಯಾಕಣ್ಣ ಹಿಂಗೆ ಆಡ್ತೀಯಾ? 2 ನಿಮಿಷ ಅಣ್ಣ ಕೇಳಿಸ್ಕಣ. ಈಗ ಇದೆಲ್ಲ ಮಾಡಿದ್ವಲ್ಲಣ್ಣ, ಇದಾದ್ಮೇಲೆ ನಾನು ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ದೆನ, ಅದು ಯಾರಿಗೂ ಹೇಳ್ಬಾರ್ದು. ನೀವು ಜೋಡಿ ನಂಬರ್ 1 ವಿನ್ನರು ಕೋಟೇಶ್ವರರು ಮತ್ತು ನೀವು, ನಿಮ್ಮದು ಬರ್ಡೇ ಈಗ ಈ ವಾರದಲ್ಲಾಗಿದೆ. ಅದಕ್ಕೆ 2 ಸೇರಿ ಅಣ್ಣ ಒಂದು ಮಾಡ್ಬಿಡಮ್ಮ, ಬನ್ನಿ ಅಣ್ಣ, ಸುಮ್ಮನೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿರುತ್ತೆ ಅಣ್ಣ. 1 ನಿಮಿಷ ಅಣ್ಣ, ಈಗ ಇನ್ನೊಂದೇ 1 ನಿಮಿಷ. ನಾವು 2:15 ಮಾಡಿರೋದು 3 ಕಾಲ ಆಯ್ತು ಅಣ್ಣ. ಸ್ಪೀಕರ್ ಆನ್ ಮಾಡಿ ಹ್ಞೂ ಅನ್ನೋದು ಇಟ್ಬಿಟ್ಟು ಇವ್ರು ಇಟ್ಬಿಡೋದು. ಇವ್ರು ಹೇಳ್ತಾರೆ ಎಲ್ಲದಕ್ಕೂ ಅಣ್ಣ ಮಾತಾಡೋಣ. ಯಾಕಣ್ಣ ಅಣ್ಣ ಎಲ್ಲಿದ್ದೀರಿ? ಆ ಥರದ್ದು ರೆಕಾರ್ಡ್ ಮಾಡಿ ಒಂದ್ಸರಿ ಇಟ್ಬಿಟ್ಟಿದ್ದೆ ಅನ್ಕೊಂಡು. ಅದೇನಪ್ಪ ಅಂದರೆ ಅವ್ರಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ನಮಗೂ ನಿದ್ದೆ ಬರ್ಸಲ್ಲ. ಬಟ್ ವಿಷಯ ಮಾತ್ರ ಕರೆಕ್ಟಾಗಿ ಅದನ್ನೇ ಹೇಳ್ತಾರೆ. ಅವರೊಂಥರ ಒಂದೊಂದ್ಸರಿ ಮಗು ಮನಸ್ಸು ಅನ್ನುತ್ತೆ, ಒಂದೊಂದ್ಸರಿ ಅದೇ ನಾನು ಹೇಳುತ್ತಲ್ಲ, ಏನೋ ಮಾತಾಡಲ್ಲ ಅಂತಾರೆ, ಮಾತಾಡ್ತಾರೆ. ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಸಿನಿಮಾಗಾಗಿ ತುಂಬ ಶ್ರಮ ಪಡ್ತಾರೆ. ಒಂದು ಕೆಲಸ ಅಂದರೆ ಅದು ಯಾವುದೇ ಇರಲಿ, ಒಂದು ಓಪನಿಂಗ್ ಇರಲಿ, ಮತ್ತೊಬ್ಬರಿಗೆ ಏನಾದರೂ ಇರಲಿ, ಒಬ್ಬರು ಸಹಾಯ ಮಾಡೋದಿರಲಿ, ಹೇಳ್ತಾರೆ ಫೋನ್ ಮಾಡಿ, ಅಣ್ಣ ಒಬ್ರಿಗೆ ಹಿಂಗೆ ಆಗ್ಬಿಡ್ತಂತಲ್ಲ, ಏನು ಮಾಡ್ತಾ ಇದ್ದೀರಿ ನೀವು? ಮಾಡೋಣ, ಮನೆಗೆ ಹೋಗಿದ್ದು ಬರೋಣ ಅಂತೆಲ್ಲ ಎಲ್ಲ ಮಾಡ್ತಾರೆ. ಅದರಿಂದ ಈ ನೋ ಕೋಕೇನ್ ಸಿನಿಮಾ ಎಲ್ಲರ ಶ್ರಮ ಇದೆ. ಅದರಿಂದ ಒಳ್ಳೇದಾಗಲಿ. ಸ್ವಲ್ಪ ಡೇಟ್ಗಳು ಚೇಂಜ್ ಆಯಿತು ಸ್ವಲ್ಪ ದಿನದಲ್ಲಿ ಅಂತ ಹೇಳೋದು, ಹೆಚ್ಚು ಕಡಿಮೆ 2 ವರ್ಷದ ಮೇಲಾಯಿತು ಅನ್ಸುತ್ತೆ. 1.5 ವರ್ಷ 2 ವರ್ಷ ಒಂದು ಕಡೆ ಟೋಟಲ್ 2 ವರ್ಷ ಆಯಿತು. ಇದು 6 ತಿಂಗಳಲ್ಲಿ ಮುಗಿಸ್ತೀವಿ ಅನ್ನೋದು. ಪಾಪ ಬಡ್ಜೆಟ್ಟು ಮತ್ತೊಂದು ಡೇಟ್ಸ್ ಅದರಿಂದೆಲ್ಲ ಆಗಿರ್ಬೋದು. ಬಟ್ ನೋ ಕೋಕೇನ್ ಅವ್ರಿಗೆ ಒಳ್ಳೆ ಕಾಮಿಡಿ ಮತ್ತೊಂದು ಅನ್ನೋ ಜಾನರ್ ಬಿಟ್ಟು ಒಂದು ಆ್ಯಕ್ಷನ್ ಜಾನರ್ನು ಕೊಡುತ್ತೆ ಅವ್ರಿಗೆ. ಜೊತೆಗೆ ಈ ಕಾನ್ಸೆಪ್ಟ್ ನನಗೆ ಭಾಳ ಇಷ್ಟ ಆಯಿತು. ಇವತ್ತು ಪ್ರೆಸೆಂಟು ಕೊಲೆ ಸುಲಿಗೆ ಮತ್ತೊಂದು ಯಾರು ಹಿಡಿದ್ರು ಅವರು ಮಾದಕ ವಸ್ತುಗಳನ್ನ ತಗೊಂಡಿರುವಂಥ ವ್ಯಕ್ತಿಗಳು, ಮಾದಕ ವಸ್ತು ತಗೊಂಡಿರೋ ಎಲ್ಲೆಲ್ಲೂ ಕೊಚ್ಚಾಟ. ಇದು ಯಾಕೆ ಮನಸ್ಸು ಬರುತ್ತೆ ಇವರಿಗೆ ಅಂದರೆ, ಕೆಲವರು ಒಂದು 80% ಮಾದಕ ವ್ಯಸನಿಗಳು ಇವರೆಲ್ಲ ತಗೊಂಡಿದ್ರು, ಚುಚ್ಚಿಬಿಟ್ರು, ಎತ್ಕೊಂಡು ಹೋದ್ರು ಅಂತೆಲ್ಲ ಬರುತ್ತೆ. ಇದು ಅಣ್ಣವ್ರ ಆಕಸ್ಮಿಕ ಸಿನಿಮಾದಲ್ಲೂ ಡ್ರಗ್ಸ್ ಬಗ್ಗೆ ಮಾಡಿದ್ರು, ಬೇಡ ಇವೆಲ್ಲ ಅಂತ. ದಯವಿಟ್ಟು ಮುಂದಿನ ಶಬ್ದವೇದಿ ಸಿನಿಮಾದಲ್ಲಿ, ಸಾರಿ, ಅಣ್ಣವರು ಶಬ್ದವೇದಿ ಸಿನಿಮಾದಲ್ಲಿ ಮಾಡಿದ್ರು. ಇದು ತುಂಬ ಡ್ರಗ್ಸ್ ಬಗ್ಗೆ ತುಂಬ ಭಾಷೆಯಲ್ಲೂ ಸಿನಿಮಾ ಬಂದಿದೆ. ಇದು ಹೋಗಲಿ ಅಂತೇಳಿ ನೋ ಕೋಕೇನ್ ಮಾಡಿದ್ದೀವಿ. ಮುಂದಿನ ಪೀಳಿಗೆಗೆ ಈ ಥರದ ಒಂದು ಮಾದಕ ವಸ್ತುಗಳ ಬಗ್ಗೆ ಜಾಗೃತಗೊಳಿಸಿ ಚೆನ್ನಾಗಿರಲಿ ಎಲ್ಲ ಸಮಾಜ ಅನ್ನೋದು ಸೃಷ್ಟಿ ಮಾಡೋದು ಕಾನ್ಸೆಪ್ಟ್ ಚೆನ್ನಾಗಿದೆ. ನೋ ಕೋಕೇನ್ ಶೀಘ್ರದಲ್ಲೇ ಒಂದು ವಿಚಾರ, ಶೀಘ್ರದಲ್ಲೇ ಸಿದ್ದರಾಮಯ್ಯ ಸರ್ ಹಾಗೂ ಮುಗಿತಾ ಇದೆ, ಇವತ್ತು ಮುಗಿತಲ್ಲ, ನಮ್ಮ ಶಿವರಾಜ್ ಕುಮಾರ್ ಸರ್ ಮತ್ತೆ ಬಾಸ್ ಸಿದ್ದರಾಮಯ್ಯ ಸರ್ ಶೀಘ್ರದಲ್ಲೇ ನೋಡ್ತಾರೆ. ಯಾವ ಸಿದ್ದರಾಮಯ್ಯ ಅವರು? ಸಿದ್ದರಾಮಯ್ಯ ಸರ್, CM ಸರ್, ನಮ್ಮ CM ಬಾಸ್. ಹೊಡಿರಿ ಕಪ್ಪಲ್ಗ ಅವ್ರಿಗೆ. ಅಲ್ಲಪ್ಪ, ನಾವು ಸದ್ಯಕ್ಕೆ ರಿಟೈರ್ಮೆಂಟ್ ಆಗಿದೆ, ನಾವು ಮನೇಲಿದ್ರು ಕೊಡಲ್ವಲ್ಲ ಇವನು ಪ್ರತಾಪ್ ಅಂತ ಹೇಳ್ತಾರೆ ಅನ್ಬಿಟ್ಟು ಹೇಳಿದ್ರು. ಸಿದ್ದರಾಮಯ್ಯ ನಮ್ಮ ನಿರ್ಗಮಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಿಕಟಪೂರ್ವ ನಮ್ಮ ಸಿದ್ದರಾಮಯ್ಯ ಸರ್. ಹೌದು, ಅವರು ಮತ್ತೆ ಶಿವಣ್ಣ ಸರ್ ಮೊನ್ನೆ ಕೂಡ ಅದೇ ಕೇಳಿದ್ರು. ಅವರೇ ಪ್ರೆಸೆಂಟ್ಸ್ ಮಾಡ್ತಾರೋ ಅಂತ ತುಂಬಾ ಖುಷಿ ಪಟ್ಟು. ಗೀತಾ ಮೇಡಮ್ ನಮಗೆ ಬೆನ್ನೆಲುಬಾಗಿ ನಿಂತ ಸಿನಿಮಾ. ಈ ಸಿನಿಮಾಗೆ ಎಲ್ಲ ಹಂತದಲ್ಲೂ ರೀಸೆಂಟ್ಲಿ ಸೆಟ್ ಕೂಡ ವಿಸಿಟ್ ಮಾಡಿರೋವೆಲ್ಲ ಒಂದು ಶಕ್ತಿ ನಮ್ಗೆ. ಅದು ಕಲಿಯೋಕೆ ಬಹಳಷ್ಟು ಅವಕಾಶ. ಇವರು ಶೋಭರಾಜ್ ಸರ್ ಎಲ್ಲ ಮಾಡೋದಕ್ಕೆ ಹೇಳಿದಲ್ಲ, ಒಂದು ಡ್ರಗ್ ಮಾಫಿಯಾನ ಮಹಾಭಾರತನ ಒಂದು ಅದೇ ಹೇಳಿದಲ್ಲ, ಕೃಷ್ಣ ಅಸ್ತ್ರಗಳಿಂದ ಕೌರವರಿಗೆ ನಾಶ ಮಾಡೋದು. ಹಾಗೆ ಇದರಲ್ಲಿ ಇದು ಶೋಭರಾಜ್ ಸರ್ ಯೂನಿಫಾರ್ಮ್ ಹಾಕೊಂಡು ಏನು ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಮಾಡ್ತೀನಿ ಮಕ್ಕಳ ಅಂತ ಮಾಡುವಂಥ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ನಿಜವಾಗ್ಲೂ ಹೇಳಿದಲ್ಲ, ಈ ಸಿನಿಮಾ ಮೂಲಕ ನಮಗೆ ಏನು ಗೌರವ, ಒಂದಷ್ಟು ಗೌರವಗಳು ಎಕ್ಸ್ಟ್ರಾ ಸಿಗ್ಬೋದೇನೋ, ಬಟ್ ಹೆಸರಂದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಶೋಭರಾಜ್ ಸರ್, ಆರ್ನ ಆ್ಯಂಡ್ ಕೋಟೆ ಪ್ರಭಾಕರ್ಗೆ ಈ ಸಿನಿಮಾದಲ್ಲಿ ಬಹಳ ದೊಡ್ಡ ಹೆಸರು ಸಿಗುತ್ತೆ. ನಾನಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಮಗೆ ಇದರಿಂದ ಒಂಚೂರು ಗೌರವ ಸಿಗ್ಬೋದು. ಪ್ರಥಮ್ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ದ ಅಂತ 4 ಮಾತು ಎಕ್ಸ್ಟ್ರಾ ಬರ್ಬೋದೇನೋ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಭವ್ಯ ಮೇಡಮ್ನ ಇಲ್ಲಿವರೆಗೂ ಸೀರಿಯಸ್ ಆಗಿ ನೋಡ್ರಿ, ಅವ್ರನ್ನ ಕಾಮಿಡಿಲಿ ಒಂದಷ್ಟು ಕ್ಯೂಟ್ ಆಗಿ ಅದು ಅವ್ರಲ್ಲೇ ಅಂತ ನೋಡಕ್ಕೆ ನನಗೆ ಅವ್ರನ್ನ ಕಾಮಿಡಿನೇ ನೋಡಿಲ್ಲ ನಾನು ಇದುವರೆಗೂ. ಆ್ಯಕ್ಚುಲಿ ಮೇಡಮ್ ತುಂಬ ಕಾಮಿಡಿ ಮಾಡ್ತಾರೆ, ಮಾತಾಡ್ಬೇಕಾರಲ್ಲ. ನಾನು ಅವರು ರೀಸೆಂಟ್ ದುಬೈ ಕೂಡ ಹೋಗಿದ್ವಿ, ಆ್ಯಂಡ್ ವಿಶ್ವಕನ್ನಡಿಗರ ಬೆಳಗಾಂ ಹೋಗಿದ್ವಿ, ಸಿದ್ಧಗಂಗಾ ಮಠ, ಎಲ್ಲ ಕಡೆ ನಮ್ಮನ್ನ ಗೌರವಿಸ್ತಾರೆ. ಬಟ್ ಅಷ್ಟೇ ಪ್ರೀತಿ ನಮಗಿದೆ. ಆ್ಯಂಡ್ ಖುಷಿ ಏನಂತ ಹೇಳಿದ್ರೆ, ಈ ಸಿನಿಮಾ ಶೋಭರಾಜ್ ಸರ್ ನಿಮಗೆ ಬಹಳ ಚೆನ್ನಾಗಿ ಆವರಿಸ್ಕೊಳ್ತಾರೆ. ಇದು ಸತ್ಯ, ಖಂಡಿತ ಇದಕ್ಕೆ ಸಾಕ್ಷಿ. ತಲೆನೋವ್ತಾ ಇದೆ, ಅದೇ ಮುಗಿಸಲ್ಲ ಪ್ರಥಮ, ಅಷ್ಟು ಮಾತಾಡ ಫೋನ್ ಮಾಡಿ ಯೂಶಲಿ ಸರ್
ಕ್ಯಾರೆಕ್ಟರ್ ಏನು ಹೇಳ್ತಾರಲ್ವಾ ಸರ್ ಫೋನ್ ಮಾಡಿದಾಗ ಅಷ್ಟೇ ತಾನೇ? ಇಲ್ಲ, ನಾನು ಪೋಸ್ಟ್ ಪ್ರೊಡಕ್ಷನ್ವರೆಗೂ ಎಲ್ಲ ಕೇಳ್ಬಿಟ್ಟಿದ್ದೀನಿ. ಫುಲ್ ಪೋಸ್ಟ್ ಪ್ರೊಡಕ್ಷನ್ನು, ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗ್ತೀವಿ, ಅಲ್ಲಿ ಪ್ರಚಾರ ಆಗುತ್ತೆ, ಆಮೇಲೆ ಏನು ಸಕ್ಸಸ್ ಮೀಟ್ ಒಂದಿರುತ್ತೆ, ಅದು ಅಷ್ಟೇ. ಆಮೇಲೆ ಇದು ಡಬ್ಬಿಂಗ್ ರೈಟ್ಸು ಎಲ್ಲಿ ತಗೊಳ್ತೀವಿ, ಸಾಂಗ್ನ ಎಲ್ಲಿ ಕೊಡ್ತೀವಿ, ಫೈಟಿಂಗ್ ಎಲ್ಲಿ ಶೂಟ್ ಮಾಡ್ತೀವಿ, ಎಲ್ಲ ಗೊತ್ತು. ಎಲ್ಲ ಡೈಲಾಗ್ಸು ಗೊತ್ತು ನನಗೆ. ಅಷ್ಟು ಮಾತಾಡಿದ್ದಾರೆ. ಶೀಲ್ಡ್ ಯಾವ ಥರ ಡಿಸೈನ್ ಮಾಡಿಸ್ತೀನಿ, ಅದು ಎಲ್ಲಿ ಕೊಡ್ತೀನಿ, ಎಲ್ಲಿ ಪ್ರೋಗ್ರಾಮ್ ಮಾಡ್ತೀನಿ, ಎಷ್ಟು ಜನ ಮೀಡಿಯಾದವ್ರು ಇರ್ತಾರೆ, ಎಲ್ಲ ಗೊತ್ತು ನಂಗೆ. ಅಷ್ಟು ಹೇಳಿದ್ದಾರೆ. ಬರೀ ನನ್ನ ಕ್ಯಾರೆಕ್ಟರ್ ಹೇಳಕ್ಕೆ ಫೋನ್ ಮಾಡಿದ್ದಲ್ಲ, ಇಷ್ಟು ಮಾತಾಡಿದ್ದಾರೆ. ಸೊ ಹಾಗಾಗಿ ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಮಾತಾಡಿ ಪ್ರೊಡ್ಯೂಸರ್ನೂ ಒಪ್ಪಿಸ್ತಾರೆ, ಮಾತಾಡಿ ಡೈರೆಕ್ಟರ್ ಸರ್ನೂ ಒಪ್ಪಿಸ್ತಾರೆ, ಆರ್ಟಿಸ್ಟ್ಗಳನ್ನೂ ಒಪ್ಪಿಸ್ತಾರೆ, ಶೂಟಿಂಗೂ ಮಾಡ್ತಾರೆ. ಮಾತಾಡಿ ಕಂಪ್ಲೀಟ್ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ತಾರೆ, ರಿಲೀಸು ಮಾಡಿಸ್ತಾರೆ ಸಿನಿಮಾನ. ಆದರೆ ರಿಲೀಸ್ ಆದಮೇಲೆ ನೀವೆಲ್ಲರೂ ಮಾತಾಡಿ ಅಂತ ನಾನು ಕೇಳ್ಕೊತೀನಿ. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ದಯವಿಟ್ಟು ಆವಾಗಲಾದರೂ ದಯವಿಟ್ಟು ಮಾತಾಡಿ. ಈಗ ಸದ್ಯಕ್ಕೆ ದಯವಿಟ್ಟು ನೀವು ಮಾತಾಡಿ ಸರ್. ನಿಮ್ಗೆ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್. ಈಗ ಸರ್ ನೀವು ಹೆಂಗಿದ್ರಿ ಸರ್? ನೀವು ಒಂದು ಕಿವಿ ಔಟ್ ಆವಾಗ ಸರಿ, ಇದು ಈಗ ಫೈಟ್ ಸೀನ್ 6 ಮಾಡಿದಿರಲ್ಲ, ಅದರಲ್ಲಿ ಬೇಕಾದ್ರೆ ಶೂಟ್ ಆಗಿರ್ಲಿ ಬರಲ್ಲ, ಒಂದು ಕ್ಯಾನ್ಸಲ್ ಮಾಡಿ. ತಂಗಿದ್ ಏನಾದ್ರು ಆ ಥರ ಫೈಟಿಂಗ್ಸ್ ಇದ್ರೆ ದಯವಿಟ್ಟು ಹಾಕ್ಸಿ ಸರ್. ಹಾಕೊಂಡು ನಿಕ್ಕೊಂಡು ಚಚ್ಚು ಬಿಡ್ತೀನಿ. 100% ಕಂಪೋಸ್ ಮಾಡ್ಬಿಡ್ತೀನಿ. ಪ್ರಾಮಿಸ್ ಮಾಡಿ ಪ್ಲೀಸ್. ನನಗೆ ಅವ್ರಿಗೆ ಭವ್ಯ ಮೇಡಮ್ ಅವ್ರು ಹೊಡಿಬೇಕು, ನೀವು ಹೊಡಿಬೇಕು. ಅಲ್ಲ, ಅವ್ರನ್ನ ರಿಪೇರಿ ಮಾಡ್ಬೇಕಾದ್ರೆ ಡೆಂಟಿಸ್ಟ್ ಕೈಯಲ್ಲಿ ಆಗುತ್ತೆ. ಅಲ್ಲಿ ಕಿತ್ತಿಟ್ಬಿಡ್ತೀನಿ ಅಷ್ಟೇ. ಸಿನಿಮಾ ಸಕ್ಕದ ಎಂಜಾಯ್ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ ಶೂಟಿಂಗ್ ವೇಳೆ. ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಸರ್ ನೀವು ಮಾತಾಡಿ ಸರ್. ಯಾಕಂದರೆ ನನಗೆ ಈ ಸಿನಿಮಾದಲ್ಲಿ ಈ ಒಂದು ಡೈರೆಕ್ಷನ್ ಮಾಡ್ಕೊಂಡು, ನಾನು ಇದಕ್ಕಿಂತ ಒಂದು ಕರೆಂಟ್ ಕಳಿ ಅಂತ ಸಿನಿಮಾ ಮಾಡ್ಕೊಂಡಿದ್ದೆ, ಫೈಟ್ ಮಾಡಿದ್ದೆ ಅಷ್ಟೇ ನಾನು. ಸೊ ಅವರು ಡೈರೆಕ್ಷನ್ ಮಾಡೋದ್ರಿಂದ, ಸೊ ಅವರು ನನ್ನ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವ್ರು ಸ್ಟಾರ್ಟ್ ಆದಾಗ ಸೊ ನಾವು ಇನ್ನೊಂದು ಸಿನಿಮಾ ಮಾಡೋಣ ಅಂದ್ರೆ, ನಿಮ್ಮ ಕಾಮಿಡಿ ಮಾಡ್ತಾನೆ, ಆ್ಯಕ್ಷನ್ ಮಾಡ್ತೀನಿ, ಏನು ಮಾಡೋಣ, 2 ಸೇರ್ ಮಾಡೋಣ ಅಂದರು. ಸೊ ಅದು ಅವರೇ ಕತೆ, ಚಿತ್ರಕಥೆ ಎಲ್ಲ ಮಾಡಿದರು. ನಾನು ಅದನ್ನು ನಿರ್ದೇಶನ ಮಾಡಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಸಪೋರ್ಟಿವ್ ಆಗಿ ನನ್ನ ಕಲಾವಿದರು ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಲಿಸ್ಟ್ ಹಾಕಿದೆ, ಕಲಾವಿದ ಲಿಸ್ಟ್ಗಳಲ್ಲಿ. ಪ್ರಥಮ ಅವರು ಬೇಡ, ಏನು ಬೇಡ ಅಂತೇಳಿಲ್ಲ, ಎಲ್ಲರನ್ನೂ ಒಪ್ಪಿಸಿದ್ದಾರೆ. ಈಗ ಸುಶೀತಾ ಹೇಳ್ದಂಗೆ 1 ನಿಮಿಷ, ನಮ್ಮ ಗೋಪಿ ಸರ್ ಹೇಳ್ದಂಗೆ 1 ನಿಮಿಷ ಅಂದಂಗೆ 2 hours ಆಗಿದೆ. ಸೊ ಇದೇ ಥರ ಎಲ್ಲ ಕತೆ ಕೇಳಿ ನಾನು ಮಾಡಿ, ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟ್ರಾಗಿ ನನ್ನ ಅದು ಇದು ನನಗೆ ಅದು ಅವರಿಂದ ಒಂದು ಬೆಂಬಲ, ಅದೇ ನಮ್ಮ ಭವ್ಯ ಮೇಡಮ್ ಅವರು. ಸೊ ನಾನು ಅವ್ರನ್ನ ನೀವು ಬರ್ದಾಕ ಎಲ್ಲ ಸಿನಿಮಾ ಈಗ ನೋಡ್ತಾ ಇರ್ತೀನಿ, ಸಾಂಗು ಕೇಳಿದ್ರೆ ಸಾಂಗ್ ಕೂಡ ಹಾಡ್ತಾ ಇರ್ತೀನಿ. ಸೊ ಅದು ಇಂಪ್ರೆಸ್ ಆಗ್ತಾರೆ ಹಾಗೆ. ಸೊ ಈ ಥರ ಈಗ ಮೇಡಮ್ ನಮ್ಮ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ. ಇವರಿಗೆ ಪ್ರಥಮ್ ಸರ್ಗೆ ಮಗಳ ಕ್ಯಾರೆಕ್ಟರ್ ಸುಶೀತಾ ಮಾಡ್ತಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ ತುಂಬ ಸೆಂಟಿಮೆಂಟ್ ಆಗಿರುತ್ತೆ, ಅಷ್ಟೇ ಜೋಕಾಗಿರುತ್ತೆ, ಕಾಮಿಡಿ ಟಚ್ಚಲ್ಲಿ ಇರುತ್ತೆ. ಆಮೇಲೆ ನಮ್ಮ ಶೋಭರಾಜ್ ಅವರು ನಾನು ಅವರು ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವರು. ಸೊ ಒಟ್ಟಿಗೆ ಇವತ್ತು ಬೆಳ್ಕೊಂಡು ಇಲ್ಲೇ ಇಂಡಸ್ಟ್ರಿಲಿ ಇದ್ದೀವಿ. ಸೊ ನಾನು ಯಾವತ್ತೂ ಯಾವುದೇ ಬೇರೆ ಸಿನಿಮಾಗಳು ಕೇಳಿದಾಗ ಒಂದೇ ಮಾತು, ಶೋಭೆ ಇದು ಸಿನಿಮಾ ಪಡೆದು ತುಂಬ ಇದು ಸಪೋರ್ಟ್ ಮಾಡಬೇಕು. ಓಕೆ ಬಸ್ ನೀವು ಹೇಳಿದ್ಮೇಲೆ ಮಾಡ್ಬಿಡ್ತೀನಿ. ಯಾಕಂದರೆ ನಾನು ಗೋಪಾಲ್ ಹೇಳ್ದಂಗೆ ನಿರ್ಮಾಪಕರ ಡಾರ್ಲಿಂಗ್ ನಾನು. ಯಾಕಂದರೆ ನಿರ್ಮಾಪಕರು ಎಷ್ಟು ಕಷ್ಟ ನನಗೆ ಗೊತ್ತಿರುತ್ತೆ. ಸೊ ಅಷ್ಟೇ ಸಪೋರ್ಟಿವ್ ಮಾಡ್ತಾಯಿದ್ದೀನಿ. ಹಂಗೆ ನನಗೆ ಈಗ ಮೇಡಮ್ ಆಗಿರ್ಬೋದು, ಶೋಭರಾಜ್ ಆಗ್ಬೋದು, ಕೋಟೆ ಪ್ರಭಾಕರ್ ಆಗ್ಬೋದು, ಆಗಿರ್ಬೋದು, ಗೋಪೇಣ ಆಗ್ಬೋದು, ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಪೇಮೆಂಟ್ ಕೊಡ್ತಿದ್ದಾರೋ ಬಿಡ್ತಾರೋ ಕೆಲಸ ಬರ್ತಾರೆ ಮಾಡ್ತಾರೆ. ಯಾಕೆಂದರೆ ಅಂದರೆ ನಾನು ಕೊಟ್ಟರೆ ಬಿಡೋದಿಲ್ಲ, ಬಟ್ ಪೇಮೆಂಟ್ ಕೊಟ್ಟರು ತೊಗೊಂಡು ಮಾಡ್ತಾರೆ. ಅವ್ರು ಕೊಡದೆ ಯಾರು ಮಾಡೋದು, ಎಲ್ಲಾದ್ರೆ ಕೊಡ್ತೀವಿ. ಅಂದರೆ ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ಈ ಜೊತೆ ಕಲಾವಿದ ಎಲ್ಲ ಮಾಡೋದು ನಮಗೆ ತುಂಬ ಖುಷಿ. ಯಾಕೆ ನನ್ನ ಜೊತೆ ಇವ್ರು ಮಾಡ್ತಿರೋದು ನನಗೆ ಒಂದು ಅನುಭವ. ಕಲಿಯೋದು ತುಂಬ ಇದೆ ಸಿನಿಮಾದಲ್ಲಿ. ಇಷ್ಟು ವರ್ಷ ಇದ್ದೆ, 35, ಅದು ಏನು ಇಂಪಾರ್ಟೆಂಟ್ ಇಲ್ಲ. ಏನೇ ವರ್ಷ ಅದು ಈ ಥರ ಕಲಿಯೋದು ನನಗೆ ಮಾಡ್ಬೇಕಾದ್ರೆ ಅದು ನನ್ನ ತುಂಬ ಅನುಭವದ ವಿಷಯಗಳಿದೆ. ಸೊ ಸಿನಿಮಾ ಕೊಕ್ಕೆ ಮಾಡಿದ್ದೀನಿ, ಕ್ಲೈಮ್ಯಾಕ್ಸ್ ಅಂತ ಬಂದಿದೆ. ಇನ್ನೊಂದು 2-3 ತಿಂಗಳಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದಿದೆ. ಇನ್ನು ಸಿನಿಮಾ ರಿಲೀಸ್ ಮಾಡ್ತೀನಿ. ನಿಮ್ಮೆಲ್ಲ ಆಶೀರ್ವಾದ ಹೀಗೆ ಇರಲಿ. 2 ಮಾತಾಡಿದ್ರು.
ಇರ್ತಾರೆ ಸ್ಟಾರ್ಟ್ ಮಾಡಿ ಸೆಂಟ್ರಿಗೆ ಬರ್ಬೇಕು ಅದಕ್ಕೋಸ್ಕರ ಸೆಂಟ್ರಿಗೆ ಬರ್ಬಿಡಿ ಸೆಂಟ್ರಿಗೆ ಬರ್ರಿ. ಅವರೇ ಕ್ಲಾಪ್ ಮಾಡೋದು, ಮೇಡಮೇ ಕ್ಲಾಪ್ ಮಾಡೋದು. ಒಂಚೂರು ಮುಂದೆ ಬನ್ನಿ ಮೇಡಮ್. ದೀಪ ಅವರು ಏನು ಮಾಡೋದು, ಯಾವ ಹೆಂಗಲ್ಲ ಹೋಗೋದು ಹೇಳು. ಸಾಕಲ್ವಾ ನಮ್ಮ ಈಶ್ವರ ಕಾಣಿಸ ಸಾಕು. ತಗೋ ಇನ್ನೂ ಟಾಪು. ಇಲ್ಲೋಡಮ್ಮ. ನಮ್ಗೆ ಯಾವತ್ತಿದ್ರು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೊಸ ತಂಡ ಇದು. ಏನು ಸಂಪಿಗೆ ಅಂತ ಇಟ್ಟಿದ್ರಲ್ಲ, ಏನು ಸಂಪಿಗೆ ಏನೋ ಟೈಟ್ಲ್ ಏನಕ್ಕೆ ಇಟ್ಟಿದ್ರೆ ಅದನ್ನ ಸರ್, ಸಂಪಿಗೆ ಬಂದು ಯಾರು ಮೆಚ್ಚಲಾರದ ಹೂವೊಂದು ಶಿವ ಮೆಚ್ಚಿದನಂತೆ ಅಂತ ತಿತ್ತು. ಫಸ್ಟು ಯಾರು ಮೆಚ್ಚಲಾರದ ಹೂವನ್ನು ವಿಷ್ಣು ಮೆಚ್ಚಿದನಂತೆ. ಅದೇ ಸಂಪಿಗೆ. ಇದು ಸಂಪಿಗೆಗಾಗಿ ಕದನ ಅಂತ ಒಂದು ಕಾನ್ಸೆಪ್ಟ್ ಸರ್. ಇದು ಏನು ಹೇಳುತ್ತೀವಿ ಸರ್? ಒಳ್ಳೆಯ ಏನು ಹೇಳುತ್ತಿದೆ ಆ್ಯಕ್ಚುಲಿ ಸರ್, ಈಗ ಹೆಣ್ಣು ದ್ರೋರಣೆ ನಡೀತಿದೆ ಗೊತ್ತಾ? ಇದು ಶಾಪ ಗ್ರಹಿಣಿ ಅಂತ ಬರುತ್ತೆ. ಈ ಸಂಪಿಗೆ ಏನಂದ್ರೆ ಎಲ್ಲೇ ಇದ್ರೂ ಅದನ್ನ ರಿಜಿಸ್ಟ್ರು ಮಾಡಲ್ಲ. ಅದು ಒಳ್ಳೆ ಘಮ ಕೊಡುತ್ತೆ, ಯಾರು ರಿಜಿಸ್ಟ್ರು ಮಾಡಲ್ಲ. ಅದೊಂದು ಹೂ ಅಂತ ಒಂದು ಎಲ್ಲೂ ತಂದು ಮಾರೋದಿಲ್ಲ, ರೇರ್ ಅದನ್ನ. ಅದಕ್ಕೆ ಯಾರು ಪ್ರತಿ ಅಂಗಡಿಗೆ ಹೋದ್ರೂ ನಿಮ್ಗೆ ಹೂವಿನ ಅಂಗಡಿನಲ್ಲಿ ಸಂಪಿಗೆ ಸಿಗುತ್ತೆ. ಇಷ್ಟ ಆದ್ರೆ ಅದಕ್ಕೆ ಯಾರು ಇನ್ನ ಅದಕ್ಕೆ ಒಂದು ರೇರ್ ಸಿಗಲ್ಲ, ಅದು ಎಲ್ಲೂ ಸಿಗೋದಿಲ್ಲ. ಅದನ್ನ ಪಾಯಿಂಟ್ ಆಗಿ ಸಿಗೋದಿಲ್ಲ ಅಲ್ಲ, ನಾನೇ ಡೈಲಿ ತಗೊಂಡು ಹೋಗ್ತೀನಿ ನಮ್ಮ ಮನೆಗೆ ಪೂಜೆಗೆ. ಓಕೆನಾ? ಇದು ಸಂಪಿಗೆ ಕಾಲದಲ್ಲಿ ಎಲ್ಲಾ ಮರದಲ್ಲೂ ಇಲ್ಲೇ ಎಷ್ಟೊಂದು ಮಜ್ಜೆ ವಿಜಯನಗರದಲ್ಲೇ ಹುಡುಕಿದ್ರೆ ನಿಮ್ಗೊಂದು 50 ಮರ ಸಿಗುತ್ತೆ. 50 ಮರದಲ್ಲೂ ಇವಾಗ ಸಂಪಿಗೆ ಕಾಲ ಆಗಿದೆ, ಸಂಪಿಗೆ ಹೂ ಬಿಟ್ಟಿರುತ್ತೆ. ನೆನ್ನೆ ತಾನೇ ನಮ್ಮ ಮನೆಗೆ ತಗೊಂಡೋಗಿದ್ದೀನಿ ನಾನು ಸಂಪಿಗೆ. ಗೊತ್ತು ಸರ್. ಇದು ಬರೋದಿಲ್ಲ ಮೇಡಮ್, ಒಂದ್ ನಿಮಿಷ. ಇದು ಆಕ್ಚುಲಿ ಏನಂದ್ರೆ ಈ ಸಬ್ಜೆಕ್ಟ್ ಏನ್ ಹೇಳಕ್ ಹೊರಟಿದ್ವಿ ಅಂದ್ರೆ, ಇವಾಗ ನೀವು
ಟೀಮ್ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ನೀವು. ಹಾ. ಜೊತೆಗೆ ನಿಮ್ ಸಿನಿಮಾ ಸ್ಟಾರ್ಟ್ ಆಗಿದ್ರ ಬಗ್ಗೆ ಹಾ. ಹೇಗಾಯ್ತು ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡಿ, ಆಮೇಲೆ ನಾವು ಕ್ವಶನ್ ಕೇಳ್ತೀವಿ. Okay. ಎದ್ರುಕೋಬೇಡಿ, ಆರಾಮಾಗಿ. ಇಲ್ಲ ಅವ್ರು ನಾರ್ಮಲ್ ಇವಾಗ ಇದು ನಮ್ಮ ಟೀಮ್ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಬ್ಯಾಕ್ ಸೈಡ್ ಅಂತ ನಾವು ಮಾತಾಡ್ತೀವಿ, ನೀವು ಕ್ಯಾಮ್ರಾ ಮುಂದೆ ಬಂದಾಗ ನಿಮಗೂ ಅದೇ ಇವಾಗ ಮೇಡಮ್ ಒಂದು ಫಸ್ಟ್ ನಾನೇ ಮಾತಾಡೋಕೆ ಶುರು ಮಾಡಿದ್ದೀನಿ. ಫಸ್ಟ್ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡೋದು ನನ್ನ ದೇವ್ರ ದರ್ಶನ್ ಸರ್, ಆಗ ಇಲ್ಲಿ ಬಂದಿರೋಂಥ ನೀವುಗಳು ದರ್ಶನ್ ಸರ್ ಫ್ಯಾನ್ಸ್ಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇರೋ ಎಲ್ಲ ಕಡೆಯಿಂದ ನಮ್ಮ ಅಣ್ಣಂದ್ರೆ ಎಲ್ಲರೂ ಬಂದಿದ್ದಾರೆ. ಅಣ್ಣ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಂಪಿಗೆ ಅನ್ನೋ ಸಬ್ಜೆಕ್ಟ್ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ ಬಿಕಾಸ್ ಇವಾಗ ಹೆಣ್ಮಕ್ಳಿಗೆ ನೀವು ಎಷ್ಟೇ ಸಲನೂ ಇದಾಗಬಾರ್ದು ಅಂತ ಇದ್ರೂ ಅಫ್ಕೋರ್ಸ್ ಅದು ಆಗ್ತಾ ಇದೆ. ರೀಸೆಂಟಾಗಿ ಎಲ್ಲ ಒಂದು ಕಡೆ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡಿ ವಿಡಿಯೋ ಮಾಡಿಬಿಡೋ ಲೆವೆಲಿಗೆ ಹೋಗ್ತಾ ಇದೆ. ಬಿಕಾಸ್ ಸಂಪಿಗೆ ಅನ್ನೋದು ಅಂದರೆ ಅದೊಂದು ಹೆಣ್ಣು. ಆ ಹೆಣ್ಣನ್ನ ಇದ್ರಲ್ಲಿ ನಾವೇನು ಹೇಳ್ಕೊಟ್ಟಿದ್ವಿ ಅಂದರೆ ಕೆಲವೊಬ್ರು ಮಾತಾಡ್ಸಾ ಇದ್ದಾರೆ, ಕೆಲವೊಬ್ರು ಮುಟ್ಟಕ್ಕೆ ಹೋಗಿ ಅಂದರೆ ಅನುಭವಿಸಿದವರು ಸಾಯ್ತಾರೆ, ಮಾತಾಡಿದವರು ಸಾಯ್ತಾರೆ. ಆ ಒಂದು ಸಾರಾಂಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಬಿಕಾಸ್ ಇದು ಕಂಟೆಂಟ್ ವೈಸ್ ಹೇಳ್ಬೇಕು ಅಂದರೆ ಒಂದು ಹೆಣ್ಣಿನ ಬಗ್ಗೆ ಸಂಪಿಗೆ ಅನ್ನೋದೊಂದು ಹೂವು, ಅದನ್ನ ಒಂದು ಹೆಣ್ಣಿಗೆ ಹೋಲಿಸಿ ಆ ಮಹತ್ವ ಏನಿದೆ ಅಂತ ತೋರ್ಸಕ್ ಹೋಗ್ತಾರೆ ಅಂತ ಸಿನಿಮಾ. ಅದಾದ್ಮೇಲೆ ಇವಾಗ ಫೀಮೇಲ್ ಓರಿಯೆಂಟೆಡ್ ಸಿನಿಮಾನ ಇದ್ರಲ್ಲಿ ಆರ್ಟಿಸ್ಟ್ ಮೇಡಮ್, ಆರ್ಟಿಸ್ಟ್ ನಮ್ ಡೈರೆಕ್ಟರ್ ಒಂದು ಅಂದ್ರೆ ನಮ್ ಡೈರೆಕ್ಟ್ ಕತೆ ವೈಸ್ ಟೆಕ್ನಿಕಲ್ ವೈಸ್ ಎಲ್ಲ ತುಂಬಾ ಸ್ಟ್ರಾಂಗ್. ಬಟ್ ಅವ್ರಿಗೆ ಏನಾದ್ರು ಸ್ವಲ್ಪ ಜಾಸ್ತಿ ಕ್ಯಾಮ್ರಾಗಳೆಲ್ಲ ನೋಡ್ಬಿಟ್ರೆ ಸ್ವಲ್ಪ ನರ್ವಸ್ ಆಯ್ತು. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅವ್ರಿಗೆ, ಸೊ ಅದರಿಂದ ಸ್ವಲ್ಪ ನರ್ವಸ್ ಆದ್ರು. ಅದಾದ್ಮೇಲೆ ಇವ್ರು ಗಿರಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣ, ನನ್ನ ಟೀಚರ್, ಎಲ್ಲಾನು ನನ್ನ ಸಿನಿಮಾ ಡೈರೆಕ್ಟ್ರು ಎಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಬ್ರು ಗುರು ನನಗೆ, ರುದ್ರಣ್ಣ ಅಂದ್ಬಿಟ್ಟು. ನಮ್ಗೆಲ್ಲರದು ಒಂದು ಟೀಮ್ ಜರ್ನಿ ಬಂದ್ಬಿಟ್ಟು ಒಂದು 8 years ಜರ್ನಿ. 8 years ಜರ್ನಿಲಿ 2-3 ಸಿನಿಮಾ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಬಿಕಾಸ್ ನಾವು ಬರೀ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ರೆ ಇಷ್ಟೊತ್ತಿಗೆ 4-5 ಸಿನಿಮಾ ಮಾಡಿರ್ತಿದ್ವಿ. ಬಿಸ್ನೆಸ್ ಮಾಡ್ಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಹೆಂಗಾಗಿದೆ ಅಂದ್ರೆ ಹೊಸಬ್ರಿಗೆ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಸಿನಿಮಾ ಮಾಡಕ್ಕೆ ಆಗ್ತಾ ಇಲ್ಲ. ಹೊಸಬ್ರುಗಳಿಗೆ ಆ ಪೈನ್ಗಳು ಮೇಡಮ್. ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್ ಆಗಿ ಒಬ್ರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ನಾವು ಕರ್ಕೊಂಡ್ಬಂದು ಸರ್ ಸಿನಿಮಾ ಮಾಡ್ಬೇಕು, ಸಿನಿಮಾ ಅರ್ಧಕ್ಕೆ ತಗೊಂಡ್ಬಂದ್ವಿ, ಮುಹೂರ್ತ ಆಯ್ತು, ಒಂದು 20 ದಿನ ಶೂಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಪೇಮೆಂಟ್ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಯ್ತು. ಇದೆಲ್ಲಾನು ಆದ್ಮೇಲೆ ಥಿಯೇಟ್ರಿಗೆ ತಗೊಂಡ್ಮೇಲೆ ಇನ್ನೊಂಥರ ಪ್ರಾಬ್ಲಮ್. ರೀಸೆಂಟ್ ಆಗಿ ದೊಡ್ಡ ಮನುಷ್ಯ ಒಂದು ಸಿನಿಮಾ ಪ್ರಾಬ್ಲಮ್ ಆಯ್ತು. ಆ ತರ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ದಾಟಿ ನಾವು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಜನಗಳಿಗೆ ಅಲ್ಲಿ 2 ತರ ಇರುತ್ತೆ. ಅಕಸ್ಮಾತ್ ಜನಗಳು ನಮ್ಮನ್ನು ತಗೊಳ್ಳಿಲ್ಲ ಅಂದ್ರೆ, ಯಾಕಂದ್ರೆ ಜನಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ತಗೋಬೇಕು ಅಂತ ಹೇಳಕ್ ನಾವ್ ಯಾರು ಅಲ್ಲ. ನಾವು ಅವ್ರಿಗೆ ಇಷ್ಟ ಆಗಂತ ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಅವ್ರು ಕಾಸು ಕೊಟ್ಟು ಸಿನಿಮಾ ನೋಡ್ಬೇಕು ಅನ್ನೋ ಒಂದು ರೀಸನ್ಗೆ ನಾವು ಸಿನಿಮಾ ಮಾಡೋದು. ಅದ್ರಲ್ಲಿ ನಾವು ಏನ್ ಮೆಸೇಜ್ ಕೊಡ್ತಾ ಇದೀವಿ, ಆ ಸಿನಿಮಾಯಿಂದ ಅವ್ರು ಏನ್ ತಗೊಂಡ್ ಹೋಗ್ತಾವ್ರು, ಅಟ್ಲೀಸ್ಟ್ ಏನೋ ಒಂದು ತಗೊಂಡ್ ಹೋಗಕ್ಕಾಗಿಲ್ಲ, ಮೆಸೇಜ್ ಹೇಳಕ್ಕಾಗಿಲ್ಲ ಅಂದ್ರು ಆ 2.5 ಗಂಟೆ ಬಂದು ಆ ವ್ಯಕ್ತಿ ನಮ್ಗೆ ಟೈಮ್ ಕೊಡ್ತಿದಾರ, ಅಷ್ಟು ಏನೋ ಸ್ಟ್ರೆಸ್ ಅಲ್ಲಿ ಅವ್ರದ್ದೆಲ್ಲಾನು ಬಿಟ್ಟು ನಮ್ಗೆ ಬಂದು ಟೈಮ್ ಕೊಡ್ತಾವ್ರೆ ಅಂತಂದ್ರೆ ಆ ಟೈಮ್ನ ಅವ್ರು ಕೊಡೋಂಥ ದುಡ್ಡನ್ನ ನಾವು ಫುಲ್ಫಿಲ್ ಮಾಡ್ತಾ ಇದೀವಿ ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಜೊತೆಗೆ ಬಿಸ್ನೆಸ್ ಮಾಡಕ್ ಬಂದಿದೀವಿ ಸರ್. ಬಿಸ್ನೆಸ್ ಮಾಡಕ್ ಬಂದಿದೀವಿ. ಸೊ ಡೆಫಿನೆಟ್ಲಿ ಇವಾಗ ಏನು ಸಿನಿಮಾ ಹೊಸಬ್ರಿಗೆ ದುಡ್ಡು ಬರಲ್ಲ ಅದು ಇದು ಅಂತ ಏನಿದೆಯಲ್ಲ ಸರ್, ನಮ್ ಸಿನಿಮಾ ಅಂತ ಬಂದ್ಮೇಲೆ ನಮ್ ಸಿನಿಮಾ ನಮ್ದು ಅಂತ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನಮ್ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಹೊಸಬ್ರಿಗೆ ಹಾಕಿದ್ರೆ ದುಡ್ಡು ಬರಲ್ಲ ಅನ್ನೋ ಒಂದು ಸಬ್ಜೆಕ್ಟ್ ನ ಮರ್ಸೋ ತರಾನೇ ಕೆಲಸ ಮಾಡ್ಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಓವರ್ ಆಲ್ ಟೀಮ್ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಓಕೆ ಅಂದ್ರೆ ಅವರು ಕ್ಲಾರಿಟಿ ಇದು ಸಬ್ಜೆಕ್ಟ್ ವೈಸ್ ಕೇಳುವಾಗ ಕ್ಲಾರಿಟಿ ಇಲ್ವ. ನನ್ನ ಹೆಸರು ವರ್ಧನ್ ಅಂತ, ನನ್ನ ಮೂಲತಃ ಹಾಸನ್ ಅವನು. ನನ್ನ ಜರ್ನಿ ಇಂಡಸ್ಟ್ರಿಯಲ್ಲಿ ಇವಾಗ ಆಲ್ಮೋಸ್ಟ್ 8 years ಜರ್ನಿ ಆಗ್ತಾ ಇದೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕಿರಿಕ್ ಪಾರ್ಟಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಒಂದು 4-5 ಸಿನಿಮಾ ಅಸಿಸ್ಟೆಂಟ್, ಅಸೋಸಿಯೇಟ್. ಅದಾದ್ಮೇಲೆ ಗಿರಿಯಣ್ಣ ಅವ್ರ ಜೊತೆನೇ ಜರ್ನಿ ಮಾಡ್ಕೊಂಡು ಬಂದು ನನ್ಗೆ ಇದ್ದಿದ್ದು ಫಸ್ಟ್ ಇಂದಾನು ಆರ್ಟಿಸ್ಟ್ ಆಗ್ಬೇಕು ಅಂತಾನೆ. ಇವಾಗ ಆರ್ಟಿಸ್ಟ್ ಆಗಕ್ಕೆ ನನ್ಗೆ ನನ್ನ ಗುರುಗಳ ಸ್ಥಾನದಲ್ಲಿ ಒಂದು 2-3 ಜನ ಡೈರೆಕ್ಟರ್ಗಳಿದ್ದಾರೆ. ಫಸ್ಟ್ ಗಿರಿಯಣ್ಣ, ಪ್ರಸಾದ್ ಸರ್, ಆಮೇಲೆ ಸೇತುಬ್ರು ಅಂತ ಇದ್ದಾರೆ. ಈ ತರ ಅವ್ರಗಳ ಜೊತೆ ಆ ಬಾಂಡಿಂಗ್ ನ ಬೆಳೆಸ್ಕೊಂಡು ಏನೋ ಅಲ್ದಿರೋನ್ನ ಕರ್ಕೊಂಡ್ಬಂದು ಆಯ್ತು ನೀನ್ ಈ ಸಿನಿಮಾದಲ್ಲಿ ನೀನ್ ಲೀಡ್ ಆಗಿ ಮಾಡು ಅನ್ನೋ ಶಕ್ತಿ ತುಂಬಿದ್ದಾರೆ. ಅದೇನೋ ಮಾಡಕ್ ಹೋದಾಗ ಇಲ್ಲ ನಿನ್ಗೆ ಯಾರು ನೀನು ಅಪ್ಪ ಅಲ್ಲ ಮಗ ಅಲ್ಲ ಏನೂ ಅಲ್ದೇನೆ ರುದ್ರನ ನಂಬಿಕೆ ಇಟ್ಬಿಟ್ಟು ನಮ್ಗೆ ಮಾಡಿ ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅನ್ನ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಜೀವನದಲ್ಲಿ ಬದುಕಿರೋರ್ಗೋಣ ನಿಮ್ ಋಣ ಯಾವತ್ತೂ ಮರೆಯಲ್ಲ. ರುದ್ರನ ಅಂತಲ್ಲ, ನಮ್ಮನ್ನ ನಂಬ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ನಮ್ಗೆ ಅನ್ನ ಹಾಕುವಂತ ಕೆಲಸ ಮಾಡಕ್ ಬಂದ್ರು ಅದಕ್ಕೆ ಸಪೋರ್ಟ್ ಮಾಡೋ ಅಂತವ್ರಾದ್ರೂ ಯಾರನ್ನು ಈ ಜೀವ ಇರೋವರೆಗೂ ಮರೆಯಲ್ಲ. ನಾ ಇಷ್ಟೇ ಮೇಡಮ್. ಇವಾಗ ಸರ್ ಈ ಸಿನಿಮಾಗಾಗಿ ಪ್ಲಾನ್ ಅಂತ ಸರ್, ಈ ಸಿನಿಮಾಗ ಆಕ್ಚುಲಿ ಇದ್ರ ಬಿಫೋರ್ ಒಂದು ಸಿನಿಮಾ ಶೂಟ್ಗೋಸ್ಕರ ಸರ್ ಆಲ್ಮೋಸ್ಟ್ ಒಂದು 6-7 monthsಗೆ ಒಂದು 18 kg ವೆಯ್ಟ್ ಗೈನ್ ಮಾಡಿದೆ. ಈ ಸಡನ್ ಆಗಿ ಇವಾಗ 1 month ಅಲ್ಲಿ ಶೂಟ್ ಸ್ಟಾರ್ಟ್ ಮಾಡ್ಬೇಕು ಅಂತ 1.5 month ಅಲ್ಲಿ ಆಲ್ಮೋಸ್ಟ್ 12 kg ವೆಯ್ಟ್ ಲಾಸ್ ಮಾಡಿದ್ದೀನಿ ಸರ್. ಅದಾದ್ಮೇಲೆ ಈ ಪ್ರಿಪರೇಷನ್ ರಿಹರ್ಸಲ್ಸ್ ನಡೀತಾ ಇದೆ. ಇದರಲ್ಲಿ ಫುಲ್ ಸಾಂಗ್ಸ್, ತುಂಬಾ ಡ್ಯಾನ್ಸ್ಗಳು ಈ ತರದೇನಿಲ್ಲ. ಸಾಂಗ್ಸ್ ಇರುತ್ತೆ ಬಟ್ ತುಂಬಾ ಡ್ಯಾನ್ಸ್ಗಳೇನಕ್ಕೆ ಅಷ್ಟು ಯೂಸ್ ಆಗಿ ಡ್ಯಾನ್ಸ್ ಬೇಕು ಅನ್ನೋ ಥರದ್ದೇನಿಲ್ಲ. ಬಟ್ ಪ್ರಿಪರೇಷನ್ಸ್ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅದ್ರ ಜೊತೆಗೆ
ಆಸ್ ಎ ಟೀಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಮೇತ ಅಣ್ಣನ ಜೊತೆ ಕೂತ್ಕೊಂಡು ಡೈಲಾಗ್ಸ್ ಇರ್ಬೋದು ಅಥವಾ ಯಾವುದೇ ಕೆಲಸ ಆದ್ರು ಸರ್, ಇವಾಗ ನಾನು ಆರ್ಟಿಸ್ಟ್ ಅಂದ್ಮೇಲೆ ಅದೇ ಅಂತ ಇಲ್ಲ ಸರ್. ಇವಾಗ ಇಲ್ಲಿ ನೀವು ಬಂದು ನೋಡಿದ್ರಲ್ಲ, ಚೇರ್ ಟೇಬಲ್ ಎತ್ತಿಡ್ಬೇಕು ಅಂದ್ರೆ ಅದು ಕೆಲಸನ ಮಾಡಬೇಕು. ನಾನು ಬಣ್ಣ ಹಚ್ಕೊಂಡ ಕಲಾವಿದ, ಬಟ್ ಹಿಂದೆ ಒಬ್ಬ ಕೆಲಸಗಾರ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ ಸರ್. ಪಾತ್ರ ಏನಾಗಿರುತ್ತೆ ಸರ್ ಇದ್ರಲ್ಲಿ ನಂದು ವಿಷ್ಣು ಅನ್ನೋ ಪಾತ್ರ ಬಂದ್ಬಿಟ್ಟು ಸರ್, ಇವಾಗ ಆಲ್ಮೋಸ್ಟ್ ಹೆಂಗೆ ಅಂದ್ರೆ, ಇವಾಗ ಒಬ್ಬ ಪರ್ಸನ್, ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಒಂದು ಹೆಣ್ಣನ್ನ ತುಂಬಾ ಗೌರವದಿಂದ ಇಷ್ಟಪಟ್ಟೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟೆಲ್ಲ ಹೋರಾಡುತ್ತೆ, ಬಿಕಾಸ್ ಈ ತರ ಹೋಗುವಂತ ಕ್ಯಾರೆಕ್ಟರ್ ಸರ್. ನಮಸ್ಕಾರ, ನನ್ನ ಹೆಸರು ಗಿರಿಗೌಡ ಅಂತ. ನಂದಿದ್ದು ಮೊದಲನೇ ಚಿತ್ರ. ನಾನು ಹೇಳ್ಬೇಕಂದ್ರೆ ಒಂದು 15-20 ಸಾಂಗ್, ಒಂದು ಆಲ್ಬಮ್ ಸಾಂಗ್ಸ್ ಅಂತ ಇಶಾನಿ ಆಗಿರ್ಬೋದು, ರಾಹುಲ್ ಡಿಟೋ ಆಗಿರ್ಬೋದು, ಇವ್ರದ್ದೆಲ್ಲ ಆಲ್ಬಮ್ ಸಾಂಗ್ಗಳನ್ನ ನಾನು ಡೈರೆಕ್ಟ್ ಮಾಡ್ತಿದ್ದೆ. ಇವಾಗ ನಂದಿದ್ದು ಮೊದಲನೇ ಸಿನಿಮಾ, ಬಟ್ ಇದಕ್ಕಿಂತ ಬಿಫೋರು ಮದ್ದೂರು ಒಡೆಯ ಮತ್ತೆ ಮಹಾಕಾಳಿಪುತ್ರ ಅಂತ ಸಿನಿಮಾ, ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಶೂಟಲ್ಲಿದೆ. ಬಟ್ ಇದನ್ನ ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು, ದಸರಾಗೆ ಬರಬೇಕು ಅಂದ್ಬಿಟ್ಟು ಒಂದೇ ಒಂದು ಪ್ಲಾನ್ ಇಟ್ಕೊಂಡು ಒಂದು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಹೆಂಗ್ ಮಾಡ್ಬೋದು ಅನ್ನೋದನ್ನ ಹೊಸ ತಂಡ ಇಟ್ಕೊಂಡು, ಅದನ್ನ ಹೊಸ ಪ್ಲಾನ್ ತಗೊಂಡು, ಆಮೇಲೆ ಟೆಕ್ನಿಕಲ್ ಆಗಿ ಹೊಸದಾಗಿ ತಗೊಂಡು ಬರ್ತಾ ಇದೀವಿ. ಇದನ್ನ ಈ ಸಂಪಿಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ಸಂಪಿಗೆ ಅನ್ನೋದು ಬಂಧನದಲ್ಲಿರೋ ಒಂದು ಸಂಪಿಗೆ, ಅದನ್ನ ಬಿಡುಗಡೆ ಕೊಡೋ ಒಬ್ಬ ವಿಷ್ಣು. ಇದು ವಿಷ್ಣು ಮೆಚ್ಚಿದ ಸಂಪಿಗೆ ಅನ್ನೋದು ಕಾನ್ಸೆಪ್ಟ್. ಇದನ್ನ ಕಂಪ್ಲೀಟ್ ಮೇಲ್ಕೋಟೆ ಶೂಟ್ ಮಾಡ್ಬೇಕು ಅಂತಿರೋದು ನಾವು. ಅದನ್ನ ಬಿಟ್ರೆ ಕೇರಳದಲ್ಲಿ ಕಣ್ಣೂರನಲ್ಲಿ ಶೂಟ್ ಮಾಡ್ಬೇಕು ಅಂತಿರೋದು. ಆಮೇಲೆ ಇನ್ನೊಂದು ಏನಂದ್ರೆ, ಇದನ್ನ 20 days ಅಲ್ಲಿ ಒಂದು ಸಿನಿಮಾ ಮುಗಿಸ್ಬೋದು ಅನ್ನೋದನ್ನ ಹೊಸದಾಗೆ ಪ್ಲಾನ್ ಮಾಡ್ಕೊಂಡು ಬರ್ತಿರೋ ಕಾನ್ಸೆಪ್ಟ್. ಸರ್ ಸಂಪಿಗೆ ಅನ್ನೋ ಕ್ಯಾರೆಕ್ಟರ್ನ ಇನ್ನೊಂದು ನಾವು ಹೆಂಗಂದ್ರೆ ಚಾಪ್ಟರ್ ಬೈ ಚಾಪ್ಟರ್ ನಾವು ರಿವೀಲ್ ಮಾಡ್ಬೇಕು ಅಂತಿದ್ವಿ, ಅದಕ್ಕೋಸ್ಕರ ಸರ್. ಇಲ್ಲ ಮೇಲೆ ಹೆಚ್ಚು ರಕ್ತದ ಕಲೆ ಇದೆಯಲ್ಲ ಸರ್, ಇದನ್ನ ಅದೇ ಒಂದು ಮಲ್ರು. ಹಾ ಸರ್, ನಾನು ಮೂಲತಃ ಮಾಗಡಿಯವನು. ಹೀರೋಯಿನ್ ಸರ್, ಹೀರೋಯಿನ್ ಬೆಂಗಳೂರವ್ರೆ. ಹೌದು, ಎಲ್ಲ ಆಗಿದ್ದಾರೆ, ಆರ್ಟಿಸ್ಟ್ ಎಲ್ಲರೂ ಆಗಿದ್ದಾರೆ. ಬಟ್ ನೆಕ್ಸ್ಟ್ ಒಂದು ಚಾಪ್ಟರ್ ವೈಸ್ ಬರಬೇಕು ಅಂತ, ಚಾಪ್ಟರ್ ಬೈ ಚಾಪ್ಟರ್ ಬರಬೇಕು ಅಂತ ಪ್ಲಾನ್ ಇರೋದು. ಆ ಸಂಪಿಗೆ ಮೇಲೆ ಕಲೆಗಳು ಹೆಚ್ಚಾಗಿದೆಯಲ್ಲ, ಏನು ಹೇಳುತ್ತದೆ ಸರ್? ಇದೊಂದು ಮಲ್ರು ಮಿಸ್ಟ್ರಿ ಕಾನ್ಸೆಪ್ಟ್ ಸರ್. ಇದು ಈ ಸಂಪಿಗೆ ಕ್ಯಾರೆಕ್ಟರ್ ಏನಿದ್ದಾಳೆ, ಅವಳು ಯಾವ ತರ ಬಂಧನದಲ್ಲಿ ಇದ್ಲು, ಅವಳು ಹೆಂಗ್ ಈಚೆ ಬರ್ತಾಳೆ ಇದ್ರೊಳಗೆ ಅನ್ನೋದಕ್ಕೆ ವಿಷ್ಣು ಹೆಂಗ್ ಅದನ್ನ ಸಾಥ್ ಕೊಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಸರ್. ಇದರಿಂದ ಏನಾದ್ರು ಒಂದು ಪರಿಹಾರ ಇದೆಯಾ ಅಥವಾ ಇಶ್ಯೂ ಆಗಿದೆ ಅಂತ ಅಷ್ಟೇ ಹೇಳೋದಾಗಿ ಸರ್? ಇಲ್ಲ, ಪರಿಹಾರ ಇದೆ. ಇದನ್ನ ಹೆಂಗ್ ಬಿಡುಗಡೆ ಸಿಗತ್ತೆ, ಒಬ್ಬ ಬಂಧನದಲ್ಲಿರೋ ಒಬ್ಬ ಸಂಪಿಗೆಗೆ ಹೆಂಗ್ ಬಿಡುಗಡೆ ಸಿಗತ್ತೆ ಅನ್ನೋದು ಸಿಗತ್ತೆ ಸರ್. ಇಲ್ಲ ಸರ್, ಯಾವುದೇ ತರನು ರಿಯಲ್ ಕಾನ್ಸೆಪ್ಟ್ ತರ ಯಾವ್ದು ಇಲ್ಲ. ಇದು ನಮ್ಮ ಸವಿವಾಗಿ ಮಾಡಿರೋದು. ಹೌದು ಸರ್, ಈ ದಸರಾಗೆ ಬರ್ಬೇಕು ಅಂತ ಪ್ಲಾನ್ ಇರೋದು ಸರ್ ನಮ್ದು. ಇಲ್ಲ, ಒಂದೇ ಸಾಂಗ್. ನಾವು ಸಾಂಗ್ ಮೇಲೆ ಜಾಸ್ತಿ ಇದು ಕೊಟ್ಟಿಲ್ಲ, ಒಂದು ಸಾಂಗ್ ಅಲ್ಲಿ ಇಟ್ಕೊಂಡಿದೀವಿ ಅಷ್ಟೇ. ಕತೆ ಮೇಲೆ ಫೋಕಸ್ ಮಾಡಿದ್ವಿ ನಾವು. 20 ದಿನದಲ್ಲಿ ಶೂಟಿಂಗ್ ಮಾಡುವಂತ ಎಲ್ಲ ಬಜೆಟ್ ಪ್ಲಾನ್ ಹೇಗೆ ಅಲ್ಲ ಸರ್? ಪ್ಲಾನ್ ಪ್ರಾಪರ್ ಪ್ಲಾನ್ ಇದ್ದಾಗ ನಮಗೆ ಸರ್ 40 ದಿವಸ 50 ದಿವಸ ಬೇಕಾಗಿಲ್ಲ ಸರ್. ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರಾಪರ್ ಪ್ಲಾನ್ ಆಗಿದ್ರೆ ಫಸ್ಟ್ ಬಿಫೋರ್ ಶೂಟಿಂಗಿಂತ ಮುಂಚೆ 10 ದಿವಸದಲ್ಲೂ ಮುಗಿಸ್ಬೋದು ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ. ಸುಮಾರು ಸೀನ್ ಬರ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಟ್ರೈ ಮಾಡೋಣ ಅದಲ್ಲ ಸರ್. ನಮ್ ಸಿನಿಮಾಗೆ ಏನ್ ಬೇಕು, 2 ಗಂಟೆ ಜನಗಳಿಗೆ ಏನ್ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಷ್ಟು ಸಿಕ್ಕಿದ್ರೆ ಸಾಕಾಗಿತ್ತು ನಮಗೆ. ಅದನ್ನ ಪ್ಲಾನ್ ಇದೆ ಸರ್. ಸರ್ ಇದರಲ್ಲಿ ಒಂದು 10 ಜನ ಇನ್ನ ರಿವೀಲ್ ಮಾಡೋದಿಲ್ಲ. ಬಟ್ ಇವಾಗ ವರ್ಧನ್ ಅನ್ಬಿಟ್ಟು, ದರ್ಶನ್ ಅನ್ಬಿಟ್ಟು, ಪ್ರಜ್ವಲ್ ಅಂದ್ಬಿಟ್ಟು, ಪ್ರವೀಣ್ ದಾವಣಗೆರೆ ಅಂದ್ಬಿಟ್ಟು ಇಷ್ಟು ಜನ ಕ್ಯಾರೆಕ್ಟರ್ ಇದೆ ಸರ್. ಇಲ್ಲಿ ಇವ್ರದ್ದು ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ ಸದ್ಯದಲ್ಲಿ ಒಂದು ಟೀಸರ್ ಆಗಿ. ಸರ್ ನಿರ್ಮಾಪಕರು ಮಾತಾಡ್ತಾರೆ. ಲೇಟ್ ಆಗಿದ್ದಕ್ಕೆ ಎಲ್ಲರಿಗೂ ಶ್ರಮಿಸ್ಬೇಕು. ಮೀಡಿಯಾದವರೆಲ್ಲ ಶ್ರಮಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಕರೆಕ್ಟಾಗಿ ಬಂದಿದ್ಯಾ? ಸರ್ 20 ದಿನ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರು ಡೈರೆಕ್ಟರ್. ಹೇಗೆ ನಿಮ್ದು ತಯಾರಿ ಹೇಗಿದೆ? ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಮ್ದು ಬಜೆಟ್ ಎಲ್ಲ ರೆಡಿ ಇದೆ. ಏನು ಹಾಕೊಂಡಿದ್ರಿ ಪ್ರೊಡ್ಯೂಸರ್ ಬಜೆಟ್? ಬಜೆಟ್ ಇವಾಗ 1.5 ಕೋಟಿ ಅಂತ ಹೇಳಿದ್ದಾರೆ. ಹೆಚ್ಚಾದ್ರೂ ಆಗ್ಬೋದು, ಕಡಿಮೆ ಆದ್ರೂ ಆಗ್ಬೋದು. ಅದು ಅವ್ರ ಮೇಲೆ, ಡೈರೆಕ್ಟರ್ ಮೇಲೆ ಡಿಪೆಂಡ್. ತಾವೇನು ಬಿಸ್ನೆಸ್ ಮಾಡೋದು? ನಮ್ದು ಸ್ವಂತ ಬ್ರೆಡ್ ಫ್ಯಾಕ್ಟ್ರಿ ಇದೆ.
ಬ್ರೆಡ್ ಫ್ಯಾಕ್ಟ್ರಿ. ನೀವೇ ನಾವು 10 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್. ಫಸ್ಟ್ ಸಿನಿಮಾಗೆ ಇವ್ರು ಡೈರೆಕ್ಟರ್ ಆಗಿದ್ರು, ಸಿನಿಮಾ ಮಾಡಿಲ್ಲ, ಇನ್ನ ಪ್ಲಾನ್ ಮಾಡ್ತಾ ಇರೋದು 10 ವರ್ಷದಿಂದನೂ. ಅದಕ್ಕೆ ಡೈರೆಕ್ಟ್ 20 ದಿವಸದಲ್ಲಿ ಮುಗಿಸ್ಬಿಡೋಣ ಅಂತ ಲೆಕ್ಕ ಹಾಕಿದ್ದಾರೆ. 10 ವರ್ಷದಿಂದನೂ ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲ 10 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ. ಇವ್ರದ್ದೊಂದು ಸ್ಕ್ರಿಪ್ಟ್ ಇದೆ, ನನ್ನ ತಮ್ಮ ಇವನೇ ಹೀರೋ ಆಗಿ ಮಾಡ್ಬೇಕಾಯ್ತು ಫಸ್ಟ್ ಸಿನಿಮಾಗೆ. ಇವಾಗ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದೀವಿ. ಸ್ಕ್ರಿಪ್ಟ್ ಓಕೆ ಆಗಿಲ್ಲ ಅಂದ್ರೆ ಯಾವ ಸಿನಿಮಾನು ನಾನು ಓಕೆ ಮಾಡೋದಿಲ್ಲ, ಮಾಡೋದು ಇಲ್ಲ. ಈ ಸ್ಕ್ರಿಪ್ಟ್ ಓಕೆ ಆಗಿರೋದಕ್ಕೆ ಮೂವ್ ಮಾಡ್ತಾ ಇದೀವಿ. ಅಲ್ಲಿ ಈಗ 10 ವರ್ಷದಿಂದ ಪ್ಲಾನ್ ಮಾಡ್ಕೊಂಡು ನೀವು ಹೀರೋ ಆಗ್ಬೇಕು ಅನ್ಸಿಲ್ವೇನ್ರಿ? ಇಲ್ಲ ಸರ್, ಹೀರೋ ಆಗ್ಬೇಕು ಅಂತ ಹಂಗಿಲ್ಲ, ಮತ್ತೆ ಪ್ರೊಡ್ಯೂಸರ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀವಿ. ಹಾ, ಒಂದೇ ಇರೋದು, ಅದರಲ್ಲೇ ಸಂಪಾದನೆ ಮಾಡಿ ಹಾಕ್ಬೇಕು ಅಂತ ಏನಿಲ್ಲ ಮೇಡಮ್. ಇಲ್ಲ, ಬೇರೆ ಬಿಸ್ನೆಸ್ಗಳು ಇದೆ ಸದ್ಯಕ್ಕೆ. ಅದನ್ನೇ ಹಾ, ಹೇಳಿ ಸರ್, ಇವಾಗ ನೀವು ಸಿನಿಮಾ ಮಾಡಬೇಕು, ಕಗ್ಲಿಪುರದಲ್ಲಿ ಜಮೀನ್ದಾರರು ಮೇಡಮ್, ಅವ್ರಿಗೆ ಇದೇ ಬ್ರೆಡ್ ಫ್ಯಾಕ್ಟ್ರಿನೇ ಬೇಕಾಗಿಲ್ಲ. ಪರವಾಗಿಲ್ಲ ಮೇಡಮ್, ಅದು ಮಾಡದಿದ್ರು ನಾವು ಬದುಕೋದಿಲ್ಲ. ಇದೆ ನಿರ್ಮಾಪಕರೇ ತಲೆ ಮಾಡ್ತಾರೆ, ಗೊತ್ತಿದೆ ಮೇಡಮ್. ಗೊತ್ತಿರೋದಕ್ಕೇನೆ 10 ವರ್ಷದಿಂದ ಯಾವ್ದು ಇನ್ನ ಟೇಕ್ ಓವರ್ ಮಾಡಿದಿರಾ, ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇರೋದು. ತಿಳ್ಕೊತಾ ಇದೀವಿ, ತಿಳ್ಕೊಂಡು ಇವಾಗ ಮೊದಲನೇ ಹೆಜ್ಜೆ ಇದು ನಿಮ್ಗಳ ಮುಖಾಂತರ ತಲುಪಿಸ್ತಾ ಇದೀವಿ ಜನಕ್ಕೆ. ಟೇಕ್ ಓವರ್ ಮಾಡಿ ಸಿನಿಮಾ ಹೆಂಗ್ ಮೂವ್ ಆಗುತ್ತೆ ನೋಡ್ಕೊಂಡು ಮಾಡ್ತೀವಿ. ಪರಿಸ್ಥಿತಿ ಗೊತ್ತಲ್ಲ ಹೇಗಿದೆ ಅಂತ. ಹಾ, ಗೊತ್ತಿದೆ ಸರ್. ದುಡ್ಡು ಹಾಕಿದಾಗ ದುಡ್ಡು ತೆಗೆದು ಅಷ್ಟೇ ಜವಾಬ್ದಾರಿ. ಪ್ಲಾನ್ ಸಂಪಿಗೆ ಆಗಿದೆ ಎಲ್ಲ. ಸರ್, ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂತ ಏನ್ ಪ್ಲಾನ್ ಇಲ್ಲ, ಸಿನಿಮಾ ಮಾಡ್ಬೇಕು ಅಂತ ಮಾಡ್ತಾ ಇರೋದು. ಬಿಸ್ನೆಸ್ ವೈಸ್ ನಾನು ಪ್ಲಾನ್ ಆಗಿ ರೆಡಿ ಇದೀವಿ ಅಂತ ಹೇಳಿದ್ರು ನಾಯಕರು. ಹಾ. ನೀವು ದುಡ್ಡು ಹಾಕ್ತಿರಿ ಪಾಪ, ನೀವೇ ಕಷ್ಟಪಟ್ಟಿರೋ ದುಡ್ಡು ತಂದು ಹಾಕಿರ್ತೀವಿ. ಹಾ. ನೀವು ಸೇಫ್ ಆಗೋಷ್ಟು ವ್ಯವಸ್ಥೆ ಅದ್ ನಾವು ಮಾಡ್ಕೋತೀವಿ ಸರ್. ಹಾ, ನಿಮ್ ಸಹಕಾರ ಇರೋದ್ರಿಂದಾನೇ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದೀವಿ. ನಿಮ್ ಪೋಷಣೆ ಏನಾದ್ರು ಇದೆಯಾ ಸಂಪಿಗೆಯಲ್ಲಿ? ನೀವೇನಾದ್ರು ಆಕ್ಟ್ ಮಾಡ್ತೀವಿ? ಇಲ್ಲ ಇಲ್ಲ ಆ ಥರ ಸಿಚುವೇಶನ್ ಏನೇನ ಬಂದ್ರೆ ಮಾಡ್ತೀವಿ. ರಿಲೀಸ್ ಡೇಟ್ ಏನು ಹಾಕೊಂಡಿದ್ದಾರೆ? 20 ದಿವಸ ಅಂದ್ರೆ ಈಗ ರಿಲೀಸ್ ಡೇಟ್ ಇನ್ನ ಫಿಕ್ಸ್ ಆಗಿಲ್ಲ ಸರ್. ತಿರ್ಗಾ ನಿಮ್ಗೆ ಕರೆದೆ ಮುಗಿದ್ಮೇಲೆ ಇನ್ನೇನು ದಸರಾ ದಸರಾಗೆ ಪ್ಲಾನ್ ಮಾಡಿದೀವಿ ಅಂತ ಹೇಳಿದ್ದು, ದಸರಾಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ. ನೀವು ಡೈಲಾಗ್ ಮಾತ್ರ ಆಗ್ಬೋದಿತ್ತು, ಡೈಲಾಗ್ ರೈಟರ್ ಆಗ್ಬೋದು. ಅಲ್ಲ ಮೇಡಮ್, ಏನ್ ಗೊತ್ತಾ, 20 ದಿನಕ್ಕೆ ಶೂಟಿಂಗ್ ಮಾಡ್ತೀವಿ ಅಂತ ಏನು ಹೇಳಿದ್ರಲ್ಲ ಸರ್, 20 ದಿನಕ್ಕೆ ಶೂಟ್ ಮುಗಿಸ್ತೀವಿ ಅಂತ ಅಲ್ಲ ಹೇಳಿದ್ರಲ್ಲ. ಬಿಕಾಸ್ ಅಲ್ಲ, ಗೊತ್ತಾಯ್ತು 20 ದಿನಕ್ಕೆ ಏನ್ ಪ್ಲಾನ್ ಅಂತ ಹೇಳಿದ್ರಲ್ವಾ. ಎಲ್ಲ ಸಬ್ಜೆಕ್ಟ್ 20 ದಿನಕ್ಕೆ ಮಾಡಕ್ಕಾಗಲ್ಲ. ಬಿಕಾಸ್ ನಾವು ಹೊಸಬ್ರಾಗಿ ಬರೋ ಟೈಮಲ್ಲಿ 50 ದಿನ ಶೂಟಿಂಗ್ ಮಾಡಿದ್ರೆ ಒಂದೊಂದ್ ದಿನಕ್ಕೆ 1 ಲಕ್ಷ ಎಕ್ಸ್ಟ್ರಾ ಬಂತು ಅಂದ್ರೆ ಪ್ರೊಡ್ಯೂಸರ್ ಅನ್ನ ಉಳ್ಸಕ್ಕಾಗಲ್ಲ ಸರ್. ಬಿಕಾಸ್ ನಾವೇನ್ ಮಾಡ್ತೀವಿ, ರಿಹರ್ಸಲ್ ಮಾಡ್ಕೊಂಡು ಹೊಸ ಟೀಮ್ ಅವ್ರು ಏನಿದ್ದಾರೆ ಎಲ್ಲರೂ ಫಸ್ಟ್ 1.5 ಮಂತ್ ಇಂದ ರಿಹರ್ಸಲ್ ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ ಆಗಿ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಅಲ್ಲೇ ಉಳ್ಕೊಂಡು ಒಂದು ಶೆಡ್ಯೂಲ್ 20 ಡೇಸ್ ಅಲ್ಲಿ ಮುಗಿಸ್ಕೊಂಡು ಚಿಕ್ಕ ಪುಟ್ಟ ಪ್ಯಾಚಸ್ ವರ್ಕ್ ಇತ್ತು ಅಂದ್ರೆ ಮತ್ತೊಂದು 5 ಡೇಸ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ವೆದರ್ ನಮ್ ಕೈಲಿ ಇರಲ್ಲ. ನಿಮ್ಗೆ ಗೊತ್ತು, ಇವಾಗ ಮಳೆ ಬಂದಿದ್ರೆ ನಾವು ವಿಡಿಯೋ ಮಾಡಕ್ ಇವಾಗ ಇಷ್ಟು ಚೆನ್ನಾಗಿ ಮಾಡಕ್ ಆಗ್ತಿರ್ಲಿಲ್ಲ. ನಿಮ್ಗೂ ತೊಂದರೆ ಆಗಿರೋದು, ನಮಗೂ ತೊಂದರೆ ಆಗಿರೋದು. ನೀವು ಅಷ್ಟು ದೂರದಿಂದ ಬಂದು ನಮ್ಗೆ ಇಷ್ಟು ಸಪೋರ್ಟ್ ಮಾಡಕ್ಕೆ ನಿಮ್ಗೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಮಳೆ ಬಂದಿರೋದು. ಈ ತರ ವೆದರ್ ಅಲ್ಲಿ ಅಥವಾ ಏನೋ ಚಿಕ್ಕ ಪುಟ್ಟ ಇಶ್ಯೂಸ್ ಆಯ್ತು ಅಂದ್ರೆ ಒಂದು 5 ಡೇಸ್ ಎಕ್ಸ್ಚೇಂಜ್ ಆಗುತ್ತೆ. ಅದಾದ್ಮೇಲೆ 20 ಡೇಸ್ ಫುಲ್ ಟಾಕಿ ಪೋರ್ಷನ್ ಶೂಟ್ ಮಾಡಿ ಒಂದು ಸಾಂಗ್ ಮಾತ್ರ ಮತ್ತೆ ಒಂದು 4 ಡೇಸ್ ಪ್ಲಾನ್ ಮಾಡಿದೀವಿ. ಬಿಕಾಸ್ ಇದು ಏನಕ್ಕೆ ಇಷ್ಟು ಕಡಿಮೆ ಶೆಡ್ಯೂಲ್ ಅಲ್ಲಿ ಪ್ಲಾನ್ ಮಾಡಿರೋದು ಅಂದ್ರೆ, ನಾವು ಪ್ರೊಡ್ಯೂಸರ್ ವೈಸ್ ಯೋಚನೆ ಮಾಡಬೇಕು, ಮತ್ತೆ ಆರ್ಟಿಸ್ಟ್ಗಳು ಮತ್ತೆ ಬೇರೆ ಆರ್ಟಿಸ್ಟ್ಗಳ ಡೇಟ್ಸ್ಗಳೆಲ್ಲ ತಗೊಂಡಿರ್ತೀವಲ್ಲ, ಅವ್ರಲ್ಲಿ ಒಂದಿನ ಎಕ್ಸ್ಟೆಂಡ್ ಆಯ್ತು ಅಂದ್ರೆ ಅವ್ರಿಗೆ ಪೇಮೆಂಟ್ ಎಲ್ಲ ಕೊಡಬೇಕಾಗುತ್ತೆ. ಬಿಕಾಸ್ ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಶೆಡ್ಯೂಲ್ ಇಷ್ಟಲ್ಲಿ ಮುಗಿಸ್ಬೋದು. ಇದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅಂತ ನೆಕ್ಸ್ಟ್ ಎಲ್ಲ ಸಿನಿಮಾನು 20 ದಿನದಲ್ಲೇ ಮಾಡಿ ಅಂದ್ರೆ ಮಾಡೋಕ್ಕಾಗಲ್ಲ. ಅದರದೇ ಆದ ಬಜೆಟ್ ಕೊಟ್ಟಾಗ, ಅದರದೇ ಆದ ಆರ್ಟಿಸ್ಟ್ಗಳು ಬಂದಾಗ ಅದೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನಮ್ಮ ಫಸ್ಟ್ ಸ್ಟೆಪ್ಪಿಗೆ ಏನ್ ಬೇಕು ಅದು ಮಾಡಿದ್ವಿ. ಜೊತೆಗೆ ಇವಾಗ ಸರ್, ಯಾವಾಗಿದ್ದ ಶೂಟಿಂಗ್ ಈಗ? ಸರ್, ಶೂಟಿಂಗ್ ಆಲ್ಮೋಸ್ಟ್ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಹೋಗ್ತೀವಿ. ವರ್ಧನ್ ಅವರೇ, ನೀವು ಹಿಂದೆ ಒಂದು ವಿಡಿಯೋ ಮಾಡಿದ್ರಿ, ಅಂದ್ರೆ ಚಾಮುಂಡೇಶ್ವರಿ ಮೈಸೂರಲ್ಲೂ ಇದ್ದಾರೆ, ಆರ್.ಆರ್. ನಗರಲ್ಲೂ ಮೇಡಮ್ ಅಂದ್ರೆ ಮಾತಾಡ್ತೀನಿ. ಒಬ್ರು ಚಾಮುಂಡೇಶ್ವರಿ ಇದ್ದಾರೆ ಅಂತ ಹೇಳ್ತಾರೆ. ಸಂಪಿಗೆ ಚಾಮುಂಡೇಶ್ವರಿಗೆ ಇಷ್ಟ, ಯಾಕೆ ನಿಮ್ಗೆ ಆರ್.ಆರ್. ನಗರ ಚಾಮುಂಡೇಶ್ವರಿ ಸಿಗ್ಲಿಲ್ವಾ ಅಲ್ಲಿ ಮುಹೂರ್ತ ಮಾಡಕ್ಕೆ ಅಂತ? ಮೇಡಮ್, ಒಂದ್ ಸೆಕೆಂಡ್. ಇವಾಗ ನೀವು ಹೇಳಿದ್ರಲ್ವಾ, ನಾವು ನಿನ್ನೆ ಆ ವಿಚಾರಕ್ಕೆ ನಾನು ಏನು ಪೂಜೆ ಮಾಡ್ತೀನಲ್ಲ, ಡೆಫಿನೆಟ್ಲಿ ಇವಾಗ ನನ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಬಿಕಾಸ್ ತಾಯಿನ ನಾವು ಚಾಮುಂಡೇಶ್ವರಿಗೆ ಹೋಲಿಸ್ಬೋದು, ಎಲ್ರು ಯಾರಿಗಾದ್ರೂ ಹೋಲಿಸ್ಬೋದು. ನಮ್ಮ ತಾಯಿನ ನಾವು ಯಾರು ಹೋಲಿಸಿದ್ರು ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಬಿಕಾಸ್ ಆ ವಿಚಾರಕ್ಕೆ ನಾನು ಹೋಗ್ಬಿಟ್ಟು ಅವ್ರ ಅಣ್ಣ ಹತ್ರ ದಿನಕರಣ್ಣ ಅವ್ರು ಆಕ್ಚುಲಿ ಕ್ಲಾಪ್ ಮಾಡಕ್ಕೆ ಬರಬೇಕಾಗಿತ್ತು.
ಅಣ್ಣ ಹತ್ರ ಕೇಳಿದ್ರೆ ಸಿಚುವೇಶನ್ ಸರಿ ಇಲ್ಲ ಚಿನ್ನ, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಮನೆಗೆ ಹೋಗಿ ಅಣ್ಣನಿಗೆ ಇನ್ವಿಟೇಷನ್ ಕೊಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ಮಾಡಿ 1 hour ಕೂತ್ಕೊಂಡು ಮಾತಾಡಿಸಿ ನೆಕ್ಸ್ಟ್ ಸಿನಿಮಾ ಏನು ಪ್ಲಾನ್ ಮಾಡ್ತಿದ್ದೀರಾ ಏನು ಎತ್ತ ರಿಲೀಸಿಗೆ ಚೆನ್ನಾಗಿ ಬನ್ನಿ, ಇವಾಗ ನೀವು ಮಾಡ್ಕೊಂಡು ಬನ್ನಿ, ರಿಲೀಸಿಗೆ ನಾನು ದರ್ಶನ್ ಅವರು ಎಲ್ಲರೂ ಬಂದು ನಿಂತ್ಕೋತೀವಿ ಅಂತ ನಿನ್ನೆ ದಿನಕರಣ ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನ ರಿವೀಲ್ ಮಾಡಂಗಿರ್ಲಿಲ್ಲ. ಬಿಕಾಸ್ ನೀವು ಇವಾಗ ಹೇಳಿದ್ರಲ್ಲ ಚಾಮುಂಡೇಶ್ವರಿ ಅಂತ ಹೇಳಿದ್ರಿ ಅಂತ. ಬಿಕಾಸ್ ನಮ್ಮ ತಾಯಿನ ಇವಾಗ ನನಗೆ ಅವ್ರ ತಾಯಿ ಸಮಾನ ಅಂತ ಮೇಡಮ್, ನಾನು ಚಾಮುಂಡೇಶ್ವರಿನೂ ಅಂತ ಅನ್ಕೊಂತೀನಿ. ಬಿಕಾಸ್ ಇವಾಗ ದೇವ್ರು ಹೊರ ಕೊಟ್ಟಿಲ್ಲ ಅಂದ್ರೆ ದೇವ್ರನ್ನೇ ಬೈಯುವಂತ ಕ್ಯಾಟಗರಿ. ನಮ್ಗೆ ಅವ್ರು ಹೊರ ಕೊಟ್ಟಿದ್ದಾರೆ. ಬಿಕಾಸ್ ಇವ್ ನೋಡಿ ಇವಾಗ ಇಷ್ಟು ಜನ ಇವಾಗ ಎಲ್ಲೋ ಒಂದ್ ಕಡೆ ಅಣ್ಣಂದ್ರೆಲ್ಲ ಬಂದಿದಾರಲ್ಲ, ಅದು ದರ್ಶನ್ ಸರ್ ನನಗೆ ಕೊಟ್ಟಿರೋ ಭಿಕ್ಷೆ. ಬಿಕಾಸ್ ಅವ್ರು ಬಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಎಲ್ಲೋ ಒಂದು ಯಾವ್ದೋ ಒಂದು ಡಿಸ್ಟಿಕ್ ಅಲ್ಲಿ ಅಥವಾ ತಾಲೂಕಲ್ಲಿ ಹೋದಾಗ ಒಂದು 100 ಜನ ಬಂದು ನನಗೆ ಸಿನಿಮಾ ನೋಡ್ತಾರೆ ಅಂದ್ರೆ ಫಸ್ಟ್ ಶೋ ಜನಗಳು ಬಂದು ನೋಡ್ತಾರೆ ಅಂದ್ರೆ, ಇವಾಗ ಒಂದು ಕಂಟೆಂಟ್ ವೈಸ್ ರುದ್ರಣ್ಣ ಅವ್ರದ್ದು ಅಥವಾ ಗಿರಿಯಣ್ಣ ಅವ್ರ ಕಾಂಟ್ಯಾಕ್ಟ್ಸ್ ಅವ್ರದ್ದು ಸಬ್ಜೆಕ್ಟ್ ವೈಸ್ ಆದ್ರೆ ನನಗೇನಾದ್ರೂ ಆತರ ಇದೆ ಅಂತಂದ್ರೆ ದರ್ಶನ್ ಸರ್ ಹಾಕಿರೋ ಭಿಕ್ಷೆ. ಅವ್ರ ಅಭಿಮಾನಿಗಳೇ, ನಾನು ಒಬ್ಬ ಡೈ ಹಾರ್ಟ್ ಫ್ಯಾನ್ ಆಗಿರೋದ್ರಿಂದ ಅವ್ರ ಅಭಿಮಾನಿಗಳು ಹಾಕುವಂತ ಭಿಕ್ಷೆ ಮೇಡಮ್. ಆ ಜೀವ ಇರೋವರೆಗೂ ಅವ್ರಿಗೆ ಯಾವಾಗಲೂ ಋಣಿ ಆಗಿರ್ತೀವಿ. ಇವಾಗ ಇವ್ರು ಪ್ರವೀಣ್ ದಾವಣಗೆರೆ ಅಂತ ಮೇಡಮ್, ಇವರು ಇವಾಗ ಹೊಸದಾಗಿ ನಾವು ಫಸ್ಟ್ ಇವಾಗಿಂದ ಸ್ಟಾರ್ಟ್ ಮಾಡದೇ ಇರೋದು. ಸೋಷಿಯಲ್ ವರ್ಕರ್ ಜೊತೆಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಇವಾಗ ನಮ್ಮ ಜೊತೆ ಸಿನಿಮಾ ಜರ್ನಿ ಮಾಡ್ತಿದ್ದಾರೆ. ಜೊತೆ ಪ್ರಜ್ವಲ್ ಅಂತ ಮೈಸೂರು ಅವರು. ಇವ್ರು ಪ್ರವೀಣ್. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮೊದಲನೇ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ದಾವಣಗೆರೆ ಅಂತ. ಮೊದಲನೇ ಸಿನಿಮಾ ಅವಾಗಲಿಂದ ಕೇಳ್ತಾ ಇದ್ರಿ ಈ ಸಿನಿಮಾದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಒಂದು ವರ್ಡಲ್ಲಿ ನಾನು ಹೇಳ್ತೀನಿ. ಸೊ ನಾವೆಲ್ಲರೂ ಅಂದರೆ ವಿಧವಾದ ಉದ್ಯಮದಿಂದ ಬಂದು ಇಲ್ಲಿ ಕೂತಿದ್ದೀವಿ. ಆರ್ಟಿಸ್ಟ್ ಆಗಿರ್ಬೋದು, ಆಲ್ರೆಡಿ ಸೀನಿಯರ್ ನಮ್ಮ ಈಶಾನಿ ಮೇಡಮ್ ಆಗಲಿ, ಸಾನ್ಯಾ ಅಯ್ಯರ್ ಆಗಲಿ, ಎಲ್ಲರೂ ಬಂದಿದ್ದೀರಿ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲೆ, ಎತ್ತಣದ ಎತ್ತ ಸಂಬಂಧವಯ್ಯ, ದೂರದ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎಲ್ಲಿಯ ಬಂದವಯ್ಯ. ನಮ್ಮೆಲ್ಲರ ಬಂಧನೆ ಹಾಗೇನೆ. ಜಟಿಲ ಕಾನನದ ಕುಟಿಲ ತ್ವರೆಯಾಗಿ ಜರಿಯಾಗಿ ಕೊನೆಗೆ ಕಡಲಿನ ಮೊರತದ ಜೋಗುಳವಾಗಿ ಮಾರ್ಪಾಡಾಗುವ ಪರಿಯೇ ಚಂದ. ಆ ಚಂದದ ಚಂದಿರನ ಪ್ರತಿಬಿಂಬನೆ ನನ್ನ ಸಂಪಿಗೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೀರೋ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮೇಡಮ್. ಬಿಟ್ಟಿಲ್ಲ ಮೇಡಮ್, ಪರ್ಮಿಷನ್ ತಗೊಂಡು ಮಾಡಬೇಕು. ಇದು ನನ್ನ ಪ್ಯಾಷನಿಗೆ ಮಾಡ್ತಾ ಇರೋದು. ಸುಮಾರು ಚಿಕ್ಕವರಿದ್ದಾಗಿದ್ದನು ನನಗೊಂದು ಆಸೆ ಅನ್ನೋದಿತ್ತು, ಬಟ್ ನನಗೊಂದು ಬೇಸಿಕ್ ಅನ್ನೋದು ಇರಲಿಲ್ಲ. ಸೊ ನನ್ನ ಇಲಾಖೆ ನನಗೆ ಈಗ ಎಲ್ಲ ನನ್ನ ಬೇಸಿಕ್ ಕೊಟ್ಟಿದೆ. ಸೊ ಹಂಗಾಗಿ ನನಗೆ ಪ್ಯಾಷನ್ ಕಡೆಗೆ ನಂಗೆ ಸ್ಪೇಸ್ ಸಿಕ್ಕಿದೆ ನನ್ನ ವೃತ್ತಿ ಜೀವನದಲ್ಲಿ. ಆ ಸ್ಪೇಸ್ನ ಸಿನಿಮಾ ಕಡೆಗೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋದು. ಸಿನಿಮಾ ಆದ್ಮೇಲೆ ಹೇಳ್ತೀನಿ ಸರ್. ಪ್ರಜ್ವಲ್ ಅವ್ರದ್ದು ಏನು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ, ಸೊ ಮೈಸೂರವನು. ಸಂಪಿಗೆ ಈ ಸಿನಿಮಾದಲ್ಲಿ ನನಗೊಂದು ಮುಖ್ಯವಾದ ಪಾತ್ರ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿ ಆಯಿತು. ಇಲ್ಲಿರೋ ನಮ್ಮ ಗಿರಿಯಣ್ಣ ಆಗಿರ್ಬೋದು, ನಮ್ಮ ಗುರುಗಳು, ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ರುದ್ರಣ್ಣ ಆಗಿರಲಿ ಆ್ಯಂಡ್ ನಮ್ಮ ವರದಂತವ್ರು ಆಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಭಾಳಷ್ಟು ಸ್ಕ್ರಿಪ್ಟ್ಗಳಲ್ಲಿ ಕೂತಿದ್ದೀವಿ ನಾನು, ಗಿರಿಯಣ್ಣ ಎಲ್ಲ. ಭಾಳ ವರ್ಷದ ಕನಸಿದು ಇವತ್ತು ಮನಸ್ಸಾಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಇವತ್ತು ಏನು ಹೊಸ ಸಿನಿಮಾ ಸಂಪಿಗೆ ಮುಹೂರ್ತ ಕಾರ್ಯಕ್ರಮಕ್ಕೆ ಭಾಗಿಯಾಗಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಹಾಗೂ ವೇದಿಕೆ ಮೇಲೆ ಕುಳಿತಿರತಕ್ಕಂಥ ನಿರ್ಮಾಪಕರಾದಂಥ ರುದ್ರಕುಮಾರ್ ಅವರೇ, ನಾಯಕ ನಟರಾದಂಥ ವರ್ಧನ್ ಅವರೇ ಹಾಗೂ ನಿರ್ದೇಶಕರಾದಂಥ ಸಹೋದರ ಗಿರಿಗೌಡ್ರೆ, ಇವತ್ತೇನು ಹೊಸ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಕನ್ನಡಿಗರಿಗೆ ಕೊಡಬೇಕು ಅಂತಕ್ಕಂಥ ನಿಮ್ಮ ಉದ್ದೇಶ ಏನಿದೆ ಅದು ಯಶಸ್ವಿಯಾಗಲಿ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅನೇಕ ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳಿಗೂ ಸಹ ಎಲ್ಲೋ ಒಂದು ಕಡೆ ನಮ್ಮ ಜನ ಹೋಗಿ ನೋಡ್ತಿಲ್ಲ ಅಂತಕ್ಕಂಥ ಕೊರಗಿದೆ. ಆದರೆ ನಾನು ಹೇಳಲಿಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂದರೆ, ಒಳ್ಳೆ ಸಿನಿಮಾವನ್ನು, ಒಳ್ಳೆಯ ಕತೆ ಇರತಕ್ಕಂಥ ಸಿನಿಮಾವನ್ನು ಕನ್ನಡಿಗರು ಯಾವತ್ತೂ ಸೋಲಿಸಲಿಲ್ಲ. ಅದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆಯ ಕತೆಗಳನ್ನು ಹೊತ್ತು ಬರಲಿ. ಹೊಸ ಹೊಸ ನಿರ್ದೇಶಕರು, ಹೊಸ ಹೊಸ ನಾಯಕ ನಟರುಗಳು ಕನ್ನಡ ಚಿತ್ರರಂಗಕ್ಕೆ ಅವಶ್ಯಕವಾಗಿ ಬೇಕಾಗಿದೆ. ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಒಳ್ಳೊಳ್ಳೆಯ ಕಥೆಯನ್ನು ಇಟ್ಕೊಂಡಿರ್ತಕ್ಕಂಥ ಅನೇಕ ಕಥೆಗಾರರಿದ್ದಾರೆ. ಅವರೆಲ್ಲರನ್ನ ಹುಡುಕಿ ತರುವಂಥ ಕೆಲಸವನ್ನು ಕನ್ನಡ ಚಿತ್ರರಂಗ ಮಾಡಬೇಕು. ಏನು ಮುಂದುವರಿದ ನಾಯಕ ನಟರುಗಳೇನಿದ್ದಾರೆ ಅವರೆಲ್ಲರೂ ಕನ್ನಡ ಚಿತ್ರರಂಗ ಒಂದಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಅವರೆಲ್ಲರೂ ಮಾಡಬೇಕು. ವಿಶೇಷವಾಗಿ ಏನು ಸಂಪಿಗೆ ಚಿತ್ರತಂಡ ಏನಿದೆ ಇವರೆಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ನಮಸ್ಕಾರ. ಸಾನ್ಯಾ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾನ್ಯಾ ಅಯ್ಯರ್. ಮೊದಲನೇದಾಗಿ ಗಿರಿ ಬಗ್ಗೆ ಹೇಳಲೇಬೇಕು. ಗಿರಿ ನಮ್ಮ ಅಣ್ಣ ಇದ್ದ ಹಾಗೆ. ಎಷ್ಟೋ ವರ್ಷಗಳ ಪರಿಚಯ ನಮ್ಮಿಬ್ಬರದು. ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹಾಗೆ ತಿಳ್ಕೊಬೋದು. ಅವನಿಷ್ಟು ವರ್ಷ ಕಂಡಿದ್ದ ಕನಸು ಒಂದೇ,
ನಾನು ನಿರ್ದೇಶಕನಾಗಬೇಕು ಕನ್ನಡ ಸಿನಿಮಾ ರಂಗದಲ್ಲಿ ಅಂತ. ಹಲವಾರು ಅವನೇ ಹೇಳ್ಕೊಂಡ ಹಾಗೆ ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದಾನೆ. ತೆರೆ ಹಿಂದೆ ಜಾಸ್ತಿ ಕೆಲಸ ಮಾಡಿ ಇಷ್ಟು ವರ್ಷ ಗಳಿಸ್ಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ನ ಇವಾಗ ಸಂಪಿಗೆ ಮೂಲಕ ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದಾನೆ. ಒಂದೆರಡು ಮಾತು ಆಚೆ ಈಚೆ ಆಗಿರಬಹುದು, ಸ್ವಲ್ಪ ಅವನಿಗೆ ಸ್ಟೇಜ್ ಫಿಯರ್ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಏನಾದರೂ ತಪ್ಪು ಮಾತಾಡಿದರೆ. ಬಟ್ ಸ್ಟೇಜ್ ಫಿಯರ್ಗೂ ನಾವು ಕ್ಯಾಮ್ರಾ ಹಿಂದೆ ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ನೆಕ್ಸ್ಟ್ ನೀವು ನಿಮ್ಮ ವಿಮರ್ಶೆಗಳನ್ನ ದಯವಿಟ್ಟು ಸಿನಿಮಾ ನೋಡಾದ್ಮೇಲೆ ನೀಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ವಿಮರ್ಶೆಗಳಿಂದನೇ ನಾವು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಇಡೋಕ್ಕಾಗೋದು, ಸಿನಿಮಾ ರಂಗದಲ್ಲಿ ಬೆಳೆಯೋಕ್ಕಾಗೋದು, ಮತ್ತೆ ಮತ್ತೆ ಕನಸು ಕಾಣೋಕ್ಕಾಗೋದೇ ಮಾಧ್ಯಮರಿಂದ. ಯಾಕಂದರೆ ನೀವೆಲ್ಲರೂ ಅಷ್ಟು ಪ್ರೋತ್ಸಾಹನ ಎಲ್ಲ ತರಹ ಕೊಡ್ತಾ ಇರ್ತೀರ. ಯಾವಾಗಲೂ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಅಥವಾ ನಾವು ಎಡವಿದ್ರೆ ನಮಗೆ ಸಾಥ್ ಕೊಡ್ತೀರಾ, ಅಥವಾ ನಾವು ಏನಾದರೂ ಸಾಧಿಸಿದ್ರೆ ನಮಗೆ ಸಾಥ್ ಕೊಡ್ತೀರಾ. ಸೊ ಹಾಗಾಗಿ ಹಿಂಗೆ ಈ ಒಂದು ಹೊಸ ಪ್ರಯತ್ನಕ್ಕೆ, ಹೊಸ ತಂಡಕ್ಕೆ ನಿಮ್ಮ ಸಾಥ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಹೊಸ ತಂಡ ಆಗಿದ್ರೂ ಕೂಡ ಪ್ರತಿಯೊಬ್ಬರು ಹಲವಾರು ವರ್ಷಗಳದ ಎಕ್ಸ್ಪೀರಿಯನ್ಸನ್ನು ತರ್ತಾ ಇದ್ದಾರೆ ತೆರೆ ಮೇಲೆ ಅಂತಲೇ ಹೇಳ್ಬೋದು. ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಗಿರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಾನು ಇಷ್ಟು ವರ್ಷ ನೋಡಿರೋದ್ರಿಂದ ಈಶಾನಿ ಅವರ ಮ್ಯೂಸಿಕ್ ವಿಡಿಯೋಸ್ ಆಗಿರಲಿ, ರಾಹುಲ್ ಡಿಟೋ ಮ್ಯೂಸಿಕ್ ವಿಡಿಯೋಸ್ ಆಗಿರಲಿ, ಅಥವಾ ಏನೋ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರೋದಾಗಿರಲಿ, ಪ್ರತಿಯೊಂದೂ ನಾನು ನೋಡಿದ್ದೀನಿ. ಅದು ನಾವೆಲ್ಲರೂ ಅವನಿಗೆ ಹುರಿದುಂಬಿಸ್ತಾ ಇದ್ವಿ, ಇಲ್ಲ ನೀನು ಆಗಲೇಬೇಕು ಒಂದು ದಿವಸ ಅಂತ. ಬಟ್ ಇವತ್ತು ಅವನ ಕಾಲ ಮೇಲೆ ಅವನೇ ನಿಂತ್ಕೊಂಡು ಎಷ್ಟು ಜನ ತೆಗೆಳಿದ್ರೂ ಅವನು ನಾನು ಸಾಧಿಸಿ ತೋರಿಸ್ತೀನಿ ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಇಷ್ಟು ಜನ ಮಾಧ್ಯಮದವ್ರನ್ನ ನಾನು ನೋಡಿದಾಗ ಇವತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗೆ ತುಂಬಾ ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಆಗ್ತಿದೆ. ಈಸ್ ಕಮ್ ದಿಸ್ ಫಾರ್ ಇನ್ ಲೈಫ್ ಆ್ಯಂಡ್ ವಿಲ್ ರೀಚ್ ಮಚ್ ಮೋರ್ ಹೈಟ್ಸ್ ಅಂತ ಹೇಳ್ಬೋದು. ಹಾಗೆ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಹೆಚ್ಚು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಕನ್ನಡ ಸಿನಿಮಾ ರಂಗಕ್ಕೆ ತೊಗೊಂಡ್ಬನ್ನಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇವಾಗ ನಾವೇ ಬೆಂಗಳೂರು ನಾವು ಹೇಳಿದಾಗೆ ಕಾಸ್ಮೋಪಾಲಿಟನ್ ಸಿಟಿ ಆಗಿರ್ಬೋದು, ಪ್ರತಿಯೊಂದು ಭಾಷೆನೂ ಇಲ್ಲಿ ರಿಲೀಸ್ ಆಗುತ್ತೆ. ಬೇರೆ ಬೇರೆ ಭಾಷೆಗಳನ್ನ ಹೋಗಿ ನಾವು ತುಂಬಾ ಪ್ರೋತ್ಸಾಹಿಸ್ತಾ ಇರ್ತೀವಿ. ಆದರೆ ನಮ್ಮದೇ ಆದ ಭಾಷೆಯಲ್ಲಿ, ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಬಂದಾಗ ಅದನ್ನು ಥಿಯೇಟರ್ಗೆ ಹೋಗಿ ನಾವು ಸಪೋರ್ಟ್ ಮಾಡೋದೇ ಇಲ್ಲ ಯಾವತ್ತು. ಸೊ ದಯವಿಟ್ಟು ಹೊಸ ಕಲಾವಿದರಿಗೆ, ಹೊಸ ಕಾನ್ಸೆಪ್ಟ್ಗಳಿಗೆ ಜನರು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ವಿನಂತಿ ಅಷ್ಟೆ. ಯಾಕಂದರೆ ಈಗ ಬೇರೆ ಇಂಡಸ್ಟ್ರಿಯಲ್ಲಿ ಎಷ್ಟು ಒಗ್ಗಟ್ಟಿದೆ, ಅವರು ಎಷ್ಟು ಮುಂದುವರಿತಾ ಇದ್ದಾರೆ. ಹೌದು, ನಾವು ಮುಂದುವರಿತಾ ಇದ್ದೀವಿ, ಸರಿ, ಕರೆಕ್ಟ್. ಆದರೆ ದೊಡ್ಡವರು ಸಿನಿಮಾ ಮಾಡಿದಾಗ ಮಾತ್ರ ಎಲ್ಲೋ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ವರ್ಲ್ಡ್ ವೈಡ್ ಹೆಸರು ಮಾಡ್ತೀವಿ. ಸಣ್ಣ ಮಟ್ಟದಲ್ಲಿ ಸಿನಿಮಾ ಮಾಡಿದಾಗ ಅದರಲ್ಲಿ ದೊಡ್ಡ ಆ್ಯಕ್ಟರ್ಸ್ ಇದ್ದರೆ ಹೆಸರು ಮಾಡ್ತವೆ. ಬಟ್ ಸ್ಮಾಲ್ ಬಜೆಟ್ ಇಟ್ಕೊಂಡು ನ್ಯೂ ಕಮರ್ಸ್ ಸಿನಿಮಾ ಮಾಡಿದಾಗ ನಾವು ಕ್ಯಾರೆ ಅನ್ನಲ್ಲ. ಸೊ ಈ ಸ್ವಭಾವನ ನಾವು ಸ್ವಲ್ಪ ನಮ್ಮಲ್ಲಿ ನಾವು ಬದಲಾಯಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿನೂ ಆಲ್ರೆಡಿ ವರ್ಲ್ಡ್ ವೈಡ್ ರೆಕಗ್ನಿಷನ್ ಸಿಕ್ಕಿದೆ. ಬಟ್ ಸಣ್ಣ ಸಿನಿಮಾಗಳಿಗೂ ಅಂಥ ದೊರಕಬೇಕಾಗಿರೋಂತಹ ರೆಕಗ್ನಿಷನ್ ಸಿಗುತ್ತೆ ಅಂತ ಒಂದು ಆಸೆ ಅಷ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ಲಿ ನಾನು ಏನು ಹೇಳ್ಬೇಕಂದ್ರೆ, ಆಬ್ವಿಯಸ್ಲಿ ಗಿರಿಗೌಡ ಅವರು, ಇಟ್ಸ್ ಬಿನ್ 3 years, 3 ವರ್ಷ ಆಗಿದೆ ನಮ್ಮ ಭೇಟಿ ಆಗಿರೋದು. ಆ್ಯಕ್ಚುಲಿ ಸಾನಿಯಾ ಅವರು ನಾವು ಫಸ್ಟ್ ಮೀಟ್ ಮಾಡಿರೋದು, ದೀಪ ಅಮ್ಮ ಮತ್ತು ಎಲ್ಲರೂ ಮೀಟ್ ಮಾಡಿದ. ಅವ್ರು ಫಸ್ಟ್ ಮೀಟ್ ಆದಮೇಲೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಗಿರಿಗೌಡ ಅವ್ರನ್ನ ಅಂತ. ಸೊ ಈ 3 ವರ್ಷದಲ್ಲಿ ನಾವಿಬ್ಬರು ತುಂಬ, ನಮ್ಮ ತಮ್ಮ ಥರ ಇದ್ದಾನೆ. ಆ್ಯಂಡ್ ನಾವು ಇಬ್ಬರು ತುಂಬ ಕ್ಲೋಸ್ ಆಗಿದ್ದೀವಿ. ಆ್ಯಂಡ್ ಮ್ಯೂಸಿಕ್ ವಿಡಿಯೋಸು ಇದೆಲ್ಲ ವರ್ಕ್ ಮಾಡಿದ್ದೀವಿ. ಸಖತ್ತಾಗಿ ಡೈರೆಕ್ಟ್ ಮಾಡ್ತಾರೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇವಾಗ ಈ ಸಂಪಿಗೆ ಅಂತ ಈ ಮೂವಿ ನೋಡಿದ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಇದು ಒಂದು ಕನ್ನಡ ಮೂವಿ ರಿಲೀಸ್ ಆಗುತ್ತೆ, ಅವನು ಡೈರೆಕ್ಟ್ ಮಾಡ್ತಾನೆ. ಅದರಿಂದ ನನಗೆ ತುಂಬ ಖುಷಿ ಆಗ್ತಿದೆ.
ಯಾಕೆಂದರೆ ನಾನು ನೋಡಿದ್ದೀವಿ, ನಾವು ಎಲ್ಲರೂ ನೋಡಿದ್ದೀವಿ ಆ್ಯಕ್ಚುಲಿ ಅವನು ಹಿಂಗೆ ಬೆಳೆದಿದ್ದಾನೆ, ಬೆಳೀತಾ ಇದ್ದಾನೆ, ಹೆಂಗೆ ಕಷ್ಟಪಟ್ಟಿದ್ದಾನೆ, ಎಷ್ಟು ಕಷ್ಟಪಟ್ಟಿದ್ದಾನೆ. ಅವ್ರ ಅಮ್ಮ ಮತ್ತು ಅವ್ರ ಅಪ್ಪ ತುಂಬ ಇವಾಗ ನಿಜ ನಾನು ಹೇಳ್ಬೇಕಂದ್ರೆ ಅವ್ರ ಅಪ್ಪನಿಗೆ ಇವಾಗ ಅವ್ರ ಅಪ್ಪನೇ ನೋಡ್ತಾ ಇದ್ದಾರೆ, ತುಂಬ ಪ್ರೌಡ್ ಆಗಿದ್ದಾರೆ ಅವನ ಮೇಲೀಗ ಅಂತ ನನಗೆ ಗೊತ್ತು. ಆ್ಯಂಡ್ ಅವ್ರ ಅಮ್ಮನೂ ಇಲ್ಲಿದ್ದಾರೆ. ಅವ್ರ ಅಮ್ಮ ಅಪ್ಪ ಸಪೋರ್ಟ್ ಇರಲಿಲ್ಲ ಅಂದರೆ ಅವನು ಇಲ್ಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ದಯವಿಟ್ಟು ಈ ಮೂವಿಗೆ ಸಪೋರ್ಟ್ ಕೊಡಿ. ನನಗೆ ಗೊತ್ತು ನಾನು ಇನ್ನೂ ಕನ್ನಡನೂ ಕಲಿತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಏನಾದರೂ ಸರಿಯಾಗಿ ಮಾತಾಡಲಿಲ್ಲ ಅಂದರೆ. ಬಟ್ ಐ ವಾಂಟ್ ಟು ವಿಶ್ ದಿ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ವರ್ಧಾ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ, ಎಲ್ಲ ಅವನು ಇಲ್ಲಿದೆಯಾ ಸೊ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಇಲ್ಲ ಪರವಾಗಿಲ್ಲ. ಮತ್ತೆ ಪ್ರಜ್ವಲ್ ಅವರು ಮತ್ತೆ ಎಲ್ಲರೂ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಕ್ಲೋಸ್ ಆಗಿದ್ದೀವಿ ಎಲ್ಲರೂ. ಸೊ ಅಟ್ ದ ಸೇಮ್ ಟೈಮ್ ಇಟ್ಸ್ ಲೈಕ್ ಅ ಬಿಗ್ ಟೀಮ್. And I just want to wish everybody all the best, and especially ನನ್ನ ತಮ್ಮ ಗಿರಿಗೌಡ.